ಇದು ಆರ್ವೇಸ್ ಸ್ಟುಪಿಡ್ ವಿಶೇಷ. ನಾನು ರಮಾಕಾಂತ್. ಆರ್ವೇಸ್ ಸ್ಟುಪಿಡ್ ನಲ್ಲಿ ಇವತ್ತು ನಾವೆಲ್ಲ ಬೆಲೆ ಏರಿಕೆ ಅಂತ ಮಾತನಾಡ್ತಾ ಇದ್ದೀವಿ. ಈ ಬೆಲೆ ಏರಿಕೆಯ ಮೂಲ ಎರಡು ವಿಷಯ ಬರ್ತವೆ. ಒಂದು, ಬೆಲೆ ಏರಿಕೆ ಕಾರಣ ಆಗೋದು ಏನು ಅಂಶ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ನ ಬೆಲೆ. ಈ ಬೆಲೆಯ ಮೇಲೆ ಕೂಡ ಬೆಲೆ ಏರಿಕೆ ವಿಷಯ ನಿರ್ಧಾರವಾಗುತ್ತೆ. ಇನ್ನೊಂದು ವಿಷಯ, ನಾವು ಅಡುಗೆ ಪದಾರ್ಥ, ಅಡುಗೆ ಎಣ್ಣೆ, ದ್ವಿದಳ ಧಾನ್ಯಗಳು, ಇನ್ನೊಂದು ಧಾನ್ಯ, ಮತ್ತೊಂದು ಧಾನ್ಯ, ಈರುಳ್ಳಿ, ಆಲೂಗಡ್ಡೆ, ಇದು ಮಾತನಾಡ್ತೀವಲ್ವಾ, ಇದಕ್ಕೆ ಎಸೆನ್ಷಿಯಲ್ ಆಕ್ಟ್ನ ಅಡಿ ಬರ್ತಕ್ಕಂಥ ವಿಚಾರಗಳು ಕಾರಣವಾಗ್ತವೆ. ಆ ಆಕ್ಟ್ನ ಅಡಿಯಿಂದ ಇದನ್ನು ಆಚೆ ಇಟ್ಟ ಮೇಲೆ, ಇದು ಪ್ರೈವೇಟ್ನವ್ರಿಗೂ ಸಿಗುವಂತಾದ ಮೇಲೆ, ಪ್ರೈವೇಟ್ನವರು ಈ ವಿಷಯಗಳ ಬಗ್ಗೆ ಹೂಡಿಕೆ ಮಾಡುವಂತಾದ ಮೇಲೆ ಅದರ ಬೆಲೆ ಪ್ರೈವೇಟ್ ಅವರೇ ಡಿಸೈಡ್ ಮಾಡುವಂತಾಯಿತು. ಆ ಕಾರಣಕ್ಕಾಗಿ ನಮಗೆ 80 ರೂಪಾಯಿ 90 ರೂಪಾಯಿ ಇದ್ದಂಥ ಅಡುಗೆ ಎಣ್ಣೆ ಬೆಲೆ ಡಬಲ್ ಆಯಿತು. ಇಷ್ಟು ಬೆಳವಣಿಗೆ ಇದೆಯಲ್ಲ, ಯಾವ ಟೈಮ್ನಲ್ಲಾಯಿತು, ಯಾವ ಉದ್ದೇಶಕ್ಕಾಯಿತು, ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ಬೆಲೆ ಏರಿಕೆಯನ್ನು ಹೇರಲಾಯಿತು ಅನ್ನೋ ವಿಚಾರ ಇದೆಯಲ್ಲ, ಇದು ಇಂಟ್ರೆಸ್ಟಿಂಗ್ ವಿಚಾರ. ಇವತ್ತಿಗೆ ನಾವು ಅಡುಗೆ ಪದಾರ್ಥ, ಅಡುಗೆ ಎಣ್ಣೆ ಅದನ್ನು ಇನ್ನೊಂದು ದಿನ ಮಾತನಾಡ್ತೀನಿ. ಇವತ್ತಿನ ಮಟ್ಟಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದ್ದು ಯಾಕೆ, ಯಾವಾಗಿಂದ ಜಾಸ್ತಿ ಆಗ್ತಾ ಬಂತು ನೋಡಿ. ನಿಧಾನ ದ್ರೋಹ ಅಂತ ಒಂದು ಕರೀತಾರೆ. ನಿಧಾನ ದ್ರೋಹ ಮತ್ತು ಸ್ಲೋ ಪಾಯ್ಸನ್ ಅಂತ ಕೂಡ ಬೇಕಾದರೂ ಹೇಳ್ಬಹುದು. ಒಬ್ಬ ಮನುಷ್ಯ ಸಾಯುವಷ್ಟು ವಿಷವನ್ನ ಒಮ್ಮೆಲೆ ಕೊಟ್ಟುಬಿಟ್ರೆ ಗೊತ್ತಾಗ್ಬಿಡುತ್ತೆ, ಇವರು ವಿಷ ಕೊಟ್ಟರು, ಅವ್ನು ಕುಡ್ದಾಗ ಸತ್ತು ಹೋಗ್ಬಿಟ್ಟ, ಅಥವಾ ವಿಷಪ್ರಾಶನ ಮಾಡಿಸಿದ್ರು ಇವರು, ಅವನು ಸತ್ತು ಹೋಗ್ಬಿಟ್ಟ ಅಂತ ಮಾತನಾಡ್ತಾರೆ. ಅದರ ಬದಲಿಗೆ ನಿಧಾನವಾಗಿ ಒಂದೊಂದೇ ಡ್ರಾಪ್ ವಿಷವನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತಾ ಇದ್ರೆ ಅವನ ಇಡೀ ಬಾಡಿ ವಿಷಪೂರಿತವಾಗಲಿಕ್ಕೆ ಸುಮಾರು ದಿನ ಬೇಕಾಗತ್ತೆ. ಆಮೇಲೆ ಅವನು ಸಾಯ್ತಾನೆ ಒಂದಿನ. ಯಾರಿಗೂ ಗೊತ್ತಾಗೋದೇ ಇಲ್ಲ. ಅದು ಏನೋ ಹುಷಾರಿರುವಂತೆ ಸತ್ತು ಹೋದ ಅಂತ ಮಾತನಾಡ್ತಾರೆ. ಈ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರ ಇದೆಯಲ್ಲ, ಇದರಲ್ಲಿ ಬಡವರ ರಕ್ತವನ್ನ ಪ್ರತಿದಿನ ಒಂದೊಂದು ಡ್ರಾಪ್ ಹೇಗೆ ಹೀರಬಹುದು ಅನ್ನೋದಕ್ಕೆ ಉದಾಹರಣೆ ನಿಮ್ಮ ಮುಂದೆ ಇದೆ. ವಿಶ್ವದಲ್ಲಿಯೇ 459% ಟ್ಯಾಕ್ಸ್ ಅನ್ನ ಪೆಟ್ರೋಲ್ ಅಂಡ್ ಡೀಸೆಲ್ ಮೇಲೆ ಹಾಕಿರುವ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ದೇಶ. ಯಾಕೆ? ನಾವು ಕಲ್ಯಾಣ ಮಾಡ್ತಾ ಇದ್ದೀವಿ, ಯಾವ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಈ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರಲ್ಲ ಇವರು. ಈ ಒಳ್ಳೆ ಕೆಲಸ ಇವರು ಮಾಡಿದ್ದೆಷ್ಟು, ಟ್ಯಾಕ್ಸ್ ಅನ್ನ ಇವರು ಹೇರಿದ್ದೆಷ್ಟು, ಈ 7 ವರ್ಷಗಳಲ್ಲಿ ಎಷ್ಟು ಟ್ಯಾಕ್ಸ್ ನಮಗೆ ಹೆಚ್ಚಳವಾಗಿದೆ. ಇದರಿಂದ ಜನಸಾಮಾನ್ಯನ ಜೀವನ ಎಲ್ಲಿಗೆ ಬಂದು ಬಿದ್ದಿದೆ. ಜೊತೆಗೆ ಕೋವಿಡ್, ಲಾಕ್ಡೌನು, ಕೆಲಸ ಇಲ್ಲ, ಸಂಬಳ ಇಲ್ಲ, ಬಾಡಿಗೆ ಕಟ್ಟಕ್ಕೆ ಹಣ ಇಲ್ಲ. ಇಂಥ ಟೈಮ್ನಲ್ಲಿಯೇ ಎಷ್ಟು ಪ್ರಮಾಣದ ಹೆಚ್ಚಳವನ್ನು ಮಾಡಿದ್ದಾರೆ ಯೋಚನೆ ಮಾಡಬೇಕು. ಇನ್ನೊಂದು ವಾದ ಏನು ಅಂತ ಹೇಳಿದ್ರೆ, ಪೆಟ್ರೋಲ್ 300 ರೂಪಾಯಿ ಆಗಲಿ 400 ರೂಪಾಯಿ ಆಗಲಿ ನಾನು ಹಾಕಿಸ್ಕೊಳ್ತೀನಿ ಅನ್ನೋ ಒಂದು ವರ್ಗ ಕೂಡ ಇದೆ. ಬಹಳ ಖುಷಿಯಿಂದ ಇದನ್ನು ಹೇಳ್ಕೊಳ್ತಾರೆ ಅವರು. ನಾನು 400 ರೂಪಾಯಿ ಆದರೂ ಬೇಕಾದರೂ ಹಾಕಿಸ್ಕೊಳ್ತೀನಿ ಅಂತ ಹೇಳಿ. ಅಂಥವ್ರು ಬೇಡ. ಅಂಥವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ಇದು ಬಡವರಿಗೆ, ಯಾರು ಕಷ್ಟಪಡ್ತಾ ಇದ್ದಾರೋ ಅವ್ರಿಗೆ, ಯಾವ ಮನೆಯ ಹೆಣ್ಣು ಮಕ್ಕಳು ಅವ್ರ ಕೈಗೆ ಒಂದಷ್ಟು ಸಂಬಳದ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ. ಅಮ್ಮ ಅಥವಾ ಹೆಂಡತಿ, ತಗೊಳ್ಳಮ್ಮ, ಇಷ್ಟು ಹಣ ಕೊಟ್ಟಿರ್ತೀವಿ ನಾವು ನಿಮಗೆ, ಈ ಹಣದಲ್ಲಿ ಸಿಲಿಂಡರ್ ಬಂದರೆ ಸಿಲಿಂಡರ್ ಹಾಕ್ಸ್ಕೊಳ್ಳಿ ಅಂತ ಹೇಳಿರ್ತೀವಲ್ವ ಅವ್ರಿಗೆ ಯಾವುದೇ ಕಾರಣಕ್ಕೂ ತಿಂಗಳಿಗೆ ಕೊಡುವ ಹಣವನ್ನು ಯಾರು ಕೂಡ ಜಾಸ್ತಿ ಮಾಡಿರೋ ಸ್ಟೇಜ್ನಲ್ಲಿ ನಾವಿಲ್ಲ ಲಾಸ್ಟ್ 2 ಇಯರ್ಸಿಂದ. ಕಾರಣ ಏನು? ಯಾರಿಗೂ ಸಂಬಳ ಜಾಸ್ತಿ ಆಗಿಲ್ಲ, ಯಾರಿಗೂ ಕೆಲಸದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬಡ್ತಿ ಸಿಕ್ಕಿಲ್ಲ, ಜೊತೆಗೆ ಸ್ಯಾಲರಿ ಕಟ್ಟಾಗಿರೋರು ಜಾಸ್ತಿ, ಸಂಬಳ ಹೋಗಿರೋರೇ ಜಾಸ್ತಿ. ಹೀಗಿದ್ದಾಗ 5,000 ಫಿಕ್ಸ್ ಮಾಡಿದ್ರಾ, 10,000 ಫಿಕ್ಸ್ ಮಾಡಿದ್ರಾ, ಅಮೌಂಟ್ ಮಾತ್ರ ಅಷ್ಟೇ ಇದೆ. ಆದರೆ ಬೆಲೆ ಏರಿಕೆ ಮಾತ್ರ ಎಲ್ಲ ಡಬಲ್ ಆಗಿದೆ ನೋಡಿ. 7 ವರ್ಷಗಳಲ್ಲಿ ನಾವು ನೋಡಿದ್ದೇನು ಅಂತ ಹೇಳಿದ್ರೆ ಸಿಲಿಂಡರ್ ಬೆಲೆ ನಮಗೆ ಡಬಲ್ ಆಗಿಬಿಡುತ್ತೆ. ಹಾಗಾಗಿ ನಾನು ಆ ಸಿಲಿಂಡರ್ ಬೆಲೆಯಿಂದಲೇ ಬೇಕಾದರೆ ಶುರು ಮಾಡ್ತೀನಿ. ಸಿಲಿಂಡರ್ ಬೆಲೆ ಯಾವಾಗ ಎಷ್ಟಿತ್ತು, ಇದೀಗ ನಮ್ಮ ತಾಯಂದಿರು, ಮನೆಯ ಹೆಂಗಸರು, ಗಂಡಸರು ಕೆಲಸಕ್ಕೆ ಹೋಗಿದ್ದಾಗ ಸಿಲಿಂಡರ್ ಡೆಲಿವರಿ ಆಗುತ್ತಲ್ವಾ, ಆ ಟೈಮ್ನಲ್ಲಿ ಅವ್ರು ಎಷ್ಟು ಪೇ ಮಾಡ್ತಾ ಇದ್ದಾರೆ, ಎಷ್ಟು ಕಟ್ತಾ ಇದ್ದಾರೆ. ನಿಮಗೆ ಇಂಟ್ರೆಸ್ಟಿಂಗ್ ವಿಷಯ ಇದು, ಆಘಾತಕಾರಿ ವಿಷಯ. ಅಂತಹ ತಾಯಂದಿರು ಮತ್ತು ಮನೆಯ ಮಹಿಳೆಯರು ಈ ಸ್ಟೋರಿ ನೋಡ್ಕೊಂಡ್ರು ಸಾಕು, ಏನೇನು ಆಗಿದೆ ಹೇಳ್ಬಿಡ್ತೀವಿ ನೋಡಿ. 2014ರ ಮಾರ್ಚ್ ಬಂತಲ್ವಾ, ಈ 2014ರ ಮಾರ್ಚ್ನಲ್ಲಿ 410 ರೂಪಾಯಿ ಇತ್ತು ಒಂದು ಸಿಲಿಂಡರ್ನ ಬೆಲೆ. ಅವತ್ತಿಗೆ ಇದೇ ಜಾಸ್ತಿ ಅಂತ ಹೇಳಿ ಬಾಯಿ ಬಡ್ಕೊಂಡಿದ್ದು, ಪ್ರತಿಭಟನೆ ಮಾಡಿದ್ದು, ರಸ್ತೆಗಿಳಿದಿದ್ದು ಎಲ್ಲವನ್ನು ನಾವು ನೋಡಿದ್ದೀವಿ. ಅದ್ಭುತ ಪ್ರತಿಭಟನೆ. ಒಂದು ಪ್ರತಿಭಟನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಆಗಿನ ಸ್ಮೃತಿ ಇರಾನಿ ಅವರಿಂದನೋ, ನಮ್ಮ ನಾಯಕಿ ಶೋಭಾ ಕರಂದ್ಲಾಜೆ ಅವರಿಂದನೋ ನಾವು ನೋಡಿ ಕಲಿಯಬೇಕು. ಅದ್ಭುತವಾದ ಪ್ರತಿಭಟನೆ, ಜನಪರ ಪ್ರತಿಭಟನೆ. ಅದು ತುಂಬ ಕಾಳಜಿಯುಕ್ತ ಪ್ರತಿಭಟನೆ. ಸಿಲಿಂಡರ್ ತಲೆ ಮೇಲೆ ಹೊತ್ತುಕೊಂಡು ಈ ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆಗೆ ಒಂದು ಹ್ಯಾಟ್ಸ್ ಆಫ್. ಅಷ್ಟು ಚೆನ್ನಾಗಿ ದೇಶದ ಗಮನ ಸೆಳೆಯುವಂಥ ಇನ್ನೊಂದು ಪ್ರತಿಭಟನೆಯನ್ನು ನಾವಿನ್ಯಾರ ಕಾಲದಲ್ಲೂ ನೋಡಲಿಲ್ಲ. ಇವತ್ತಿಗೆ ಕಾಂಗ್ರೆಸ್ ಮಾಡ್ತಾ ಇದೆಯಲ್ಲ ಪ್ರತಿಭಟನೆ, ಇವರಿಗೆ ಪ್ರತಿಭಟನೆ ಮಾಡೋಕ್ಕೆ ಬರಲ್ಲ.
ಸತ್ಯ ಹೇಳ್ತಾ ಇದ್ದೀನಿ, ಪ್ರತಿಭಟನೆ ಮಾಡಲಿಕ್ಕೆ ಬರಲ್ಲ ಇವರಿಗೆ. ಒಮ್ಮೆ ಹೋಗ್ತಾರೆ ಪೆಟ್ರೋಲ್ ಬಂಕ್ ಮುಂದೆ, ಯಾವುದೋ ಒಂದೆರಡು ಬೋರ್ಡ್ ಹಿಡ್ಕೊಳ್ತಾರೆ, ಆನಂತರ ಅಲ್ಲಿಂದ ಮುಂದೆ ಹೋದ್ರು ಅಂದರೆ ಯಾರೋ KSRP ಅವರು ಇವರು ವಾಹನ ಬರ್ತವೆ, ಹತ್ಕೊಳ್ತಾರೆ, ಒಂದು 500 ಮೀಟರ್ ದೂರ ಹೋದ್ಮೇಲೆ ಇಳಿಸ್ಬಿಡ್ತಾರೆ, ಅಲ್ಲಿಗೆ ಪ್ರತಿಭಟನೆ ಮುಗೀತು. ನೋ, ಈ ಪ್ರತಿಭಟನೆ ಇತ್ತಲ್ಲ 2013, 14 ಈ ಟೈಮ್ನ ಪ್ರತಿಭಟನೆ ಇತ್ತಲ್ಲ, ಅದ್ಭುತ ಪ್ರತಿಭಟನೆ ಇದು. ಇಡೀ ದೇಶದ ಗಮನ ಸೆಳೆದಿತ್ತು. ಒಂದು ಸರ್ಕಾರ ಇಷ್ಟು ಬೆಲೆ ಏರಿಕೆ ಮಾಡ್ತಾ ಇದೆಯಲ್ಲ, ಜನಜೀವನ ಮಾಡೋದು ಹೇಗೆ ಅನ್ನೋ ಒಂದು ಪ್ರಶ್ನೆ. ಅವತ್ತಿನ ಆ ಜನಪರ ಹೋರಾಟಕ್ಕಾಗಿ ನಿಮಗೆ ಹ್ಯಾಟ್ಸ್ ಆಫ್. ತುಂಬ ಜನಪರ ಕಾಳಜಿಯಿಂದ ನೀವು ಮಾಡಿದಂಥ ಹೋರಾಟ, ಅದಕ್ಕೆ ನಾವು ಆಭಾರಿಗಳು ಮತ್ತು ಋಣಿಗಳು. ಈ ದೇಶದ ಜನ ನಿಮ್ಮ ಪ್ರತಿಭಟನೆಗೆ ತಲೆದೂಗ್ಬಿಟ್ಟಿದ್ರು, ಅಂದರೆ ಗಮನ ಸೆಳೆದಿದ್ರಿ ನೀವು, ಒಂದು ಸರ್ಕಾರಕ್ಕೆ ಕಿವಿ ಹಿಂಡಿದ್ರಿ. ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ, 2020 ಡಿಸೆಂಬರ್ ಇದು. 2020 ಡಿಸೆಂಬರಲ್ಲಿ 594 ರೂಪಾಯಿ ಆಯಿತು. ಏನಾಯಿತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2020 ಡಿಸೆಂಬರ್ ಅಂತ ಹೇಳಿದ್ರೆ ಈ ದೇಶಕ್ಕೆ ಕೋವಿಡ್ ಆವರಿಸಿದ ಮೇಲೆ ಹೆಚ್ಚು ಕಡಿಮೆ 8 ತಿಂಗಳು 9 ತಿಂಗಳಾದ ಮೇಲೆ, ಅಂದರೆ ನಮಗೆ ಲಾಕ್ಡೌನ್ ಎಲ್ಲ ಮುಗಿದಿತ್ತು. ಲಾಕ್ಡೌನ್ ಮುಗಿದ್ಮೇಲೆ ಜನಕ್ಕೆ ಕಷ್ಟ ಆಗಿತ್ತು, ಕೆಲಸ ಕಳ್ಕೊಂಡಿದ್ರು. ಆಗ ಸಿಲಿಂಡರ್ ಬೆಲೆ ಎಷ್ಟಪ್ಪ ಆಯಿತು ಅಂತ ಹೇಳಿದ್ರೆ 594 ರೂಪಾಯಿ ಆಯಿತು. ಸರಿ ಸುಮಾರಾಗಿ ಒಂದು 200 ರೂಪಾಯಿ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ. 200 ರೂಪಾಯಿ ಜಾಸ್ತಿ ಯಾವಾಗ? ಜನ ಕಷ್ಟದಲ್ಲಿದ್ದಾಗ, ಕೊರೋನಾ ತಾಂಡವವಾಡ್ತಾ ಇದ್ದಾಗ, ಕೊರೋನಾದಿಂದ ಸಮಸ್ಯೆ ಬಂದಿದ್ದಾಗ ನಮ್ಮ ಜನ 594 ರೂಪಾಯಿ ಅಥವಾ 600 ರೂಪಾಯಿ ಕೊಟ್ಟು ಒಂದು ಸಿಲಿಂಡರ್ನ ಕೊಂಡುಕೊಂಡ್ರು. ಅಲ್ಲಿಗೆ ಹೆಚ್ಚಳ ಆಗಿದ್ದೆಷ್ಟು ಅಂತ ಹೇಳಿದ್ರೆ 184 ರೂಪಾಯಿಯನ್ನ ಏಕಾಏಕಿ ಇವರು ಏರಿಸಿದ್ರು. ನೋಡಿ, 6 ವರ್ಷಗಳಲ್ಲಿ ಬದಲಾಗಿದ್ದೇನು? 410 ರೂಪಾಯಿ ಇದ್ದಂಥ ಸಿಲಿಂಡರ್ ಬೆಲೆಯನ್ನ ಇವರು ಹೆಚ್ಚು ಕಡಿಮೆ 600 ರೂಪಾಯಿ ತಂದಿಟ್ರು. 400 ರೂಪಾಯಿ ಅಂತ ಇಟ್ಕೊಳ್ಳೋಣ, 600 ರೂಪಾಯಿ ತಂದಿಟ್ರೆ ಹೆಚ್ಚು ಕಡಿಮೆ 200 ರೂಪಾಯಿ ಇವರು ಜಾಸ್ತಿ ಮಾಡ್ತಾರಲ್ವಾ? ಯಾವಾಗ? ಕಳೆದ ವರ್ಷದ ಡಿಸೆಂಬರ್ ವೇಳೆಯಲ್ಲಿ. ಆಮೇಲೆ ಏನು ಮಾಡ್ತಾರೆ ಇವರು? 2021 ಮಾರ್ಚ್ ವೇಳೆಗೆ 819 ರೂಪಾಯಿ ಆಗುತ್ತೆ. ನೋಡಿ, ಇಲ್ಲಿರೋದು ವಿಚಾರ. 2021 ಮಾರ್ಚ್ ಇತ್ತಲ್ಲ, ಈ ಮಾರ್ಚ್ ವೇಳೆಗೆ 819 ರೂಪಾಯಿ ಆಯಿತು ಒಂದು ಸಿಲಿಂಡರ್ ಬೆಲೆ. ಅಲ್ಲಿಗೆ ಕೇವಲ 3 ತಿಂಗಳಲ್ಲಿ 225 ರೂಪಾಯಿ ಜಾಸ್ತಿ ಮಾಡ್ತಾರೆ ಇವರು. ಇದಕ್ಕೆ ಯಾವ ಮಾನದಂಡಗಳು ಇಲ್ಲ. ತೆರಿಗೆ ಬಿಟ್ಟರೆ ಅಂತಾರಾಷ್ಟ್ರೀಯ ಬೆಲೆಯಲ್ಲಿ ಫ್ಲಕ್ಚುಯೇಷನ್ ನಡೆಯಿತು, ಏರುಪೇರಾಗ್ಬಿಡ್ತು, ಬಹಳ ಹೆಚ್ಚಳ ಮಾಡಿಬಿಟ್ರು, ಯಾವ ಕಾರಣನೂ ಇಲ್ಲ. ಇವರು ಹೇರಿದ ಸೆಸ್ ಅಥವಾ ಅಬಕಾರಿ ಸುಂಕ ಅಥವಾ ತೆರಿಗೆ, ಈ 3ರಲ್ಲಿ ಯಾವುದೋ ಒಂದು, ಅದು ಮಾತ್ರ ನಮ್ಮ ಮನೆಗಳಲ್ಲಿ ನಾವು ಊಟ ಮಾಡುವ, ಅಡಿಗೆ ಮಾಡಿಕೊಳ್ಳುವ ಅಡುಗೆ ಅನಿಲದ ಬೆಲೆ ಜಾಸ್ತಿ ಆಗ್ಲಿಕ್ಕೆ ಇದೇ ಕಾರಣ. ನಮ್ಮೆಲ್ರಿಗೂ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡಿ ಒಂದು ಬಾಂಬ್ ಎಸ್ದ್ರಲ್ಲ ಮನೆಗೂ ತೆರಿಗೆ ಬಾಂಬನ್ನ, ಆ ತೆರಿಗೆ ಬಾಂಬ್ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ರೆಡ್ ತೆರಿಗೆ ಬಾಂಬ್, ಅದು 225 ರೂಪಾಯಿ ಕೇವಲ 3 ತಿಂಗಳ ಜಾಸ್ತಿ ಆಗುತ್ತೆ. ಓವರ್ ಆಲ್ 2014 ಮಾರ್ಚ್ಗೆ 410 ರೂಪಾಯಿ ಇದ್ದಂಥ ಸಿಲಿಂಡರ್ ಬೆಲೆ 819 ರೂಪಾಯಿ ಆಗುತ್ತೆ. 819 ರೂಪಾಯಿ ಆದರೂ ಕೂಡ ನಾವು ಮಾತನಾಡಬಾರದು, ತೆರಿಗೆ ಜಾಸ್ತಿ ಅಂತ ಹೇಳಬಾರದು. ಯಾಕೆ ಹೇಳಬಾರ್ದು? ನಮ್ಗೆ ಇದೆ. ಈಗ ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಅವ್ರು ಬೇಕಾಗಿದ್ದಾರೆ, ಯಾಕೆಂದರೆ ಅವರಷ್ಟು ಚೆನ್ನಾಗಿ ಯಾರಿಗೂ ಪ್ರತಿಭಟನೆ ಮಾಡೋಕ್ಕೆ ಬರಲ್ಲ. ಅನ್ಫಾರ್ಚುನೇಟ್ಲಿ ಅವರಷ್ಟು ಅದ್ಭುತವಾಗಿ ಈ ದೇಶದ ಗಮನ ಸೆಳೆಯುವಂಥ ಪ್ರತಿಭಟನೆಯನ್ನು ಇನ್ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆ ಹೆಂಗಸರು, ಆ ಒಂದು ಹೋರಾಟಗಾರ್ತಿಯರು ದಯವಿಟ್ಟು ಎಲ್ಲೇ ಇರಲಿ ವೇದಿಕೆ ಮೇಲೆ ಬರಬೇಕವರು ಅಂತ ನಮ್ಮ ಕೋರಿಕೆ. ಎಲ್ಲೇ ಇದ್ರೂ ಸ್ಟೇಜ್ ಮೇಲೆ ಬಂದು ಸಿಲಿಂಡರ್, ಅದೇ ಖಾಲಿ ಸಿಲಿಂಡರ್ ಬೇಕಾದ್ರೆ ಕೊಡ್ತೀವಿ, ಆ ಸಿಲಿಂಡರ್ ಸಪ್ಲೈ ಮಾಡೋಣ ನಾವು, ಅವ್ರು ಪ್ರತಿಭಟನೆಯನ್ನು ಮಾಡಲಿ. ಮತ್ತೊಮ್ಮೆ ಈ ದೇಶದ ಜನ ತಲೆದೂಗುವಂತೆ ಆ ಇಬ್ಬರು ಹೋರಾಟಗಾರ್ತಿಯರು ಪ್ರತಿಭಟನೆ ಮಾಡಬೇಕು. ಯಾಕೆ? 410 ರೂಪಾಯಿ ಇದ್ದಾಗ ಪ್ರತಿಭಟನೆ ಮಾಡಿದಂಥ ನೀವು, 400 ರೂಪೀಸ್ ಇದ್ದಾಗ ಪ್ರತಿಭಟನೆ ಮಾಡಿದಂಥ ನೀವು 819 ರೂಪಾಯಿ ಆದಾಗ ಎಲ್ಲಿದ್ದೀರಿ? ದಯವಿಟ್ಟು ಬರಬೇಕಲ್ವಾ? ಸೇಮ್ ಜನನೇ. ಜನ ಏನು ತುಂಬ ಬದಲಾಗಿಲ್ಲ ಬಿಡಿ. ಒಂದಷ್ಟು ಜನ ಸತ್ತು ಹೋದರು, ಒಂದಷ್ಟು ಮಕ್ಕಳು ಅನಾಥರಾಗ್ಬಿಟ್ರು, ಒಂದಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ, ವ್ಯಾಕ್ಸಿನ್ ಕೊಡೋದು ಲೇಟ್ ಆಯಿತು, ಸಾಯಲಿ ಬಿಡಿ ಪಾಪ ಜನ ಬಿಡಿ ಅಂತ ನೀವು ಇರಬಹುದು. ಆದರೆ ನಾವು ಜನಪರ ಕಾಳಜಿಯಿಂದ ಕೇಳ್ತಾ ಇದ್ದೀವಿ. ವ್ಯಾಕ್ಸಿನ್ ಬಗ್ಗೆನೂ ಕೇಳಿದ್ದೀವಿ ನಾವು. ವ್ಯಾಕ್ಸಿನ್ನಲ್ಲಿ ನೀ ಕೇಂದ್ರಕ್ಕೊಂದು ದರ, ಆನಂತರ ರಾಜ್ಯಕ್ಕೊಂದು ದರ, ಪ್ರೈವೇಟ್ ಹಾಸ್ಪಿಟಲ್ಗೆ ಒಂದು ದರ ಎಲ್ಲ ಮಾಡಿ, ಅದರಲ್ಲಿ ಈಗ ನಾವೇ ವಹಿಸ್ಕೊಂಡ ಮೇಲೆ ಏನಾಗಿದೆ ಅಂತ ನಿನ್ನೆ ಅಷ್ಟೇ ಮಾತನಾಡಿದ್ದೀವಿ. 15,000 ಕೋಟಿ ನಿಮ್ಮ ಲೆಕ್ಕದಲ್ಲೇ ಉಳಿತಾ ಇದೆ. ಅದು ಆ ಹಣ ಏನು ಮಾಡ್ತೀರಿ? ಲೆಕ್ಕ ಕೊಡಬೇಕು ನೀವು. ಇಲ್ಲೇನಾಗಿದೆ, ಸಿಲಿಂಡರ್ ಬೆಲೆನಲ್ಲಿ 819 ರೂಪಾಯಿ ಆಯ್ತಲ್ಲ. ನೋಡಿ, ನಾವಿಲ್ಲಿ ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮ ಇಂಟೆನ್ಷನ್, ನೈತಿಕ ದಿವಾಳಿತನ ಕ್ವಶ್ಚನ್ ಮಾಡ್ತಾ ಇದ್ದೀವಿ ನಾವು, ನೈತಿಕ ಭ್ರಷ್ಟಾಚಾರವನ್ನು ಕ್ವಶ್ಚನ್ ಮಾಡ್ತಾ ಇದ್ದೀವಿ. ನೀವು ಸಿಲಿಂಡರ್ ಒಂದಕ್ಕೆ ಹೆಚ್ಚು ಕಡಿಮೆ 400 ರೂಪಾಯಿ ನೀವು ಜಾಸ್ತಿ ಮಾಡೋದಾದರೆ ಬೆಲೆ ಏರಿಕೆ ಅಂತ ಯಾಕೆ ಬಾಯಿ ಬಡ್ಕೊಂಡ್ರಿ? ಅವತ್ತು ಬೆಲೆ ಏರಿಕೆ ಅಂತ ನೀವು ಬಾಯಿ ಬಡ್ಕೊಂಡಿದ್ದು ಯಾಕೆ? ರೋಡಲ್ಲೂ ಪ್ರತಿಭಟನೆ ಮಾಡಿದ್ದು ಯಾಕೆ ನೀವು? ಆದರ್ಶ ನೀವು ಅವತ್ತಿಗೆ, ಆದರ್ಶ ಅದ್ಭುತ, ಇದು ಜನಪರವಾದಂಥ ಹೋರಾಟ ಅಂತ ಕರೆಸ್ಕೊಳ್ತಲ್ಲ. ಇವತ್ತು ಆ ನಿಮ್ಮ ಜನಪರ ಹೋರಾಟ ಎಲ್ಲಿ ಹೋಗಿದೆ? ಕಾಣೆಯಾಗಿದ್ದಾರೆ ಇವರು ಅಂತ ನಾವು ಕರಿಬೇಕಾ? ಸಿಲಿಂಡರ್ ಬೆಲೆ ಏನು 14.2 ಲೀಟರ್ ಅಷ್ಟೇ ಅಲ್ವಾ ಇರೋದು? ಅವತ್ತಿಗೂ ಅಷ್ಟೇ ಇದ್ದಿದ್ದು, ಇವತ್ತಿಗೂ ಅಷ್ಟೇ ತಾನೇ. 14.6 ಮಾಡಿಲ್ಲ.
15 ಮಾಡಿಲ್ಲ, 20 kg ಮಾಡಿಲ್ಲ ನೀವು ಸಿಲಿಂಡ್ರು ಅಲ್ವಾ? ಅಷ್ಟೇ ಇದೆ ತಾನೇ. ಅಷ್ಟೇ ಇದ್ಮೇಲೆ ಬೆಲೆ ಏರಿಕೆ ಯಾಕೆ? ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಅಂತ ನಾವು ಚೆಕ್ ಮಾಡಿಬಿಟ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹಾಗೂ ಅಡುಗೆ ಅನಿಲದ ಬೆಲೆ ಚೆಕ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಕಡಿಮೆ, ಹೆಚ್ಚು ಕಡಿಮೆ ಮೈನಸ್ ಹೋಗ್ಬಿಟ್ಟಿತ್ತು. ಯಾಕೆ ಹೇಳಿ? ಉತ್ಪಾದನೆ ಮಾಡೋರಿಗೆ ಬೇಕಾಗಿರ್ಲಿಲ್ಲ, ಕೂಲಿ ಕಾರ್ಮಿಕರು ಬೇಕಾಗಿರ್ಲಿಲ್ಲ, ಪ್ಯಾಂಡಮಿಕ್ ಸಿಚುವೇಶನ್ ಇತ್ತು, ಯಾರು ಬೇಕಾಗಿರ್ಲಿಲ್ಲ. ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿ ಜಾಸ್ತಿ ಆಗಿತ್ತು. ಎಲ್ಲರ ಬಳಿ ಇದ್ದಾಗ ಒಂದು ವಸ್ತು ಎಲ್ಲರ ಬಳಿ ಇದ್ದಾಗ ಕೂಡ ಅದರ ಬೆಲೆ ಕಡಿಮೆ ಆಗುತ್ತೆ. ಹಾಗೆ ಕಡಿಮೆ ಆಗಿತ್ತು, ನಮಗೇನು ಸಿಕ್ಕಲಿಲ್ಲ. ಇದರ ಮಧ್ಯೆ ಇನ್ನೊಂದು ಸ್ವಾರಸ್ಯಕರ ಘಟನೆ ನಡೀತು ಸಿಲಿಂಡರ್ ವಿಚಾರದಲ್ಲಿ. ಏನದು? ನಾವು ಬಡವರಿಗೆ ಸಿಲಿಂಡರ್ನ ವಿತರಿಸ್ತಾ ಇದ್ದೀವಿ. ಇಲ್ಲಿಯವರೆಗೆ ಸೋಫಾರ್ ನನ್ನ ಲೆಕ್ಕದ ಪ್ರಕಾರ 8 ಕೋಟಿ ಜನರಿಗೆ ನಾವು ಉಜ್ವಲ ಗ್ಯಾಸ್ ಕೊಡ್ತಾ ಇದ್ದೀವಿ. ಸಂತೋಷ, ಅದ್ಭುತವಾದಂಥ ಯೋಜನೆ ಅದು, ನಮ್ಮ ತಕರಾರಿಲ್ಲ. ಬಡವರಿಗೆ ಅವರ ಮನೆಯಲ್ಲಿ ಮಹಿಳೆಯರು ಒಲೆ ಊದ್ತಾ ಇದ್ದಾರೆ, ಕಾಡಿಂದ ಕಟ್ಟಿಗೆ ತಗೊಂಡು ಬರ್ತಾ ಇದ್ದಾರೆ, ಅವರಿಗೆ ಲಂಗ್ಸ್ ಅಲ್ಲೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅವರಿಗೆ ಶ್ವಾಸಕೋಶದಲ್ಲಿ ಸುಮಾರು ಸಮಸ್ಯೆಗಳು ಉಂಟಾಗ್ಬಿಟ್ಟು ಅವರ ಆರೋಗ್ಯ ಹದಗೆಡ್ತಾ ಇದೆ. ನಮ್ಮ ತಾಯಂದಿರು, ನಮ್ಮ ಮನೆಯ ಹೆಂಗಸರು ಈ ರೀತಿ ಎಲ್ಲ ಮಾಡಬೇಕಾ? ನೋ, ಮಾಡಬಾರ್ದು. ಹಾಗಾಗಿ ಅಂಥವ್ರಿಗೆ ನಾವೇನು ಮಾಡಿದ್ದೀವಿ, ಈ ಉಜ್ವಲ ಗ್ಯಾಸ್ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಿಸ್ತಾ ಇದ್ದೀವಿ. ಕೊಟ್ಟರು ಸಂತೋಷ, ತುಂಬ ಸಂತೋಷ, ತುಂಬ ಒಳ್ಳೆ ಬೆಳವಣಿಗೆ. ಆದರೆ ಆ ಒಂದು ಯೋಜನೆಯ ಹೆಸರಲ್ಲಿ, ಆ ಒಂದು ಯೋಜನೆ ನೆಪದಲ್ಲಿ 8 ಕೋಟಿ ಜನಕ್ಕೋ 10 ಕೋಟಿ ಜನಕ್ಕೋ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಉಳಿದಿರುವ 120 ಕೋಟಿ ಜನಕ್ಕೆ ಇವ್ರು ಏನು ಮಾಡಿದ್ರು? ಇನ್ನೊಂದು ಸ್ವಾರಸ್ಯಕರ ಘಟನೆ ನಡೀತು. ಏನಂತ ನಿಮಗೆ ಸಬ್ಸಿಡಿ ಕೊಟ್ಟು ಬಿಡ್ತೀವಿ, ನೀವು ಸಿಲಿಂಡರ್ಗೆ ಇಷ್ಟು ಬೆಲೆ ಕೊಟ್ಟುಬಿಡಿ, ಆಮೇಲೆ 150 ರೂಪಾಯೋ 200 ರೂಪಾಯೋ ನಿಮಗೆ ಆ ಸಬ್ಸಿಡಿ ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕಿಬಿಡ್ತೀವಿ. ಇದು ಒಂದಾಯಿತು. ಎರಡನೇದು, ಇಂಥ ಬಡವರಿಗೆಲ್ಲ ನಾವು ಸಿಲಿಂಡರ್ ಕೊಡ್ತಾ ಇದ್ದೀವಿ, ಗಿವ್ ಅಪ್. ಯಾರಿಗೆ ಈ ಸಬ್ಸಿಡಿನೇ ಬೇಡ ಅಂತ ಹೇಳ್ತಾ ಇದ್ದೀರೋ, ಯಾರಿಗೆ ಸಿಲಿಂಡರ್ ತೆಗೆದುಕೊಳ್ಳುವಷ್ಟು ಶಕ್ತಿ ಇದೆಯೋ, ಸಿಲಿಂಡರ್ನ ಬಿಟ್ಬಿಡಿ ನೀವು. ಗಿವ್ ಅಪ್, ನಿಮ್ಮಲ್ಲಿ ಸಬ್ಸಿಡಿ ಬಿಟ್ಬಿಡಿ ನೀವು, ಸಿಲಿಂಡರ್ ತಗೊಳ್ಳಿ, ಜಾಸ್ತಿ ಬೆಲೆ ಕೊಟ್ಟೆ ತಗೊಳ್ಳಿ. ಇದು ನಾವು ಬಡವರಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ. ಕೇಳಲಿಕ್ಕೆ ಬಹಳ ಅದ್ಭುತವಾಗಿದೆ ಇದು. ಗಿವ್ ಅಪ್ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಸಬ್ಸಿಡಿ ಹಣ ಅಂತ. ಲಾಸ್ಟ್ ನಿಮಗೆ ಇದು ಗೊತ್ತಿರಲಿ, ಚೆಕ್ ಮಾಡಿಬಿಟ್ಟು ಹೇಳಿಬೇಕಾದ್ರೆ ನನಗೆ, ನಾನು ವೆಯ್ಟ್ ಮಾಡ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2020 ಮಾರ್ಚಲ್ಲಿ ದೊಡ್ಡ ಮಟ್ಟದ ಅಕೌಂಟ್ಗಳಿಗೆ ಆವಾಗ ಸ್ಟಾಪ್ ಆಗಿದೆ ಸಬ್ಸಿಡಿ ಅಮೌಂಟ್. ಈ ಸಬ್ಸಿಡಿ ಅಮೌಂಟ್ ಅವಾಗ ಸ್ಟಾಪ್ ಆಯ್ತಲ್ವಾ? 2020 ಮಾರ್ಚಿಂದ ಇವತ್ತಿನವರೆಗೂ ಅನೇಕರಿಗೆ ಆ ಸಬ್ಸಿಡಿ ಅಮೌಂಟ್ ಬಂದಿಲ್ಲ. ಹಾಗಾದ್ರೆ ನೀವು ನಮಗೆ ಸುಳ್ಳು ಹೇಳಿದ್ರ? ಆಲ್ವೇಸ್ ಸ್ಟುಪಿಡ್. ನಮಗೆ ಸುಳ್ಳು ಹೇಳಿ ಸಬ್ಸಿಡಿ ಹಾಕ್ತೀನಿ ಅಂತ ಹೇಳಿ ಈ ಕಡೆ ಸಿಲಿಂಡರ್ ಬೆಲೆನೂ ಜಾಸ್ತಿ ಮಾಡಿ ಕೈ ಕೊಟ್ರ, ನಮಗೆ ಮೋಸ ಮಾಡಿದ್ರ, ಹಗಲು ದರೋಡೆ ಮಾಡಿದ್ರ, ಪಿಕ್ ಪಾಕೆಟ್ ಮಾಡಿದ್ರ ನಮ್ಮ ಜೇಬಿನಿಂದ. ನಮ್ಮ ಪ್ರಶ್ನೆ, ಒಂದಿಷ್ಟು ಸ್ಯಾಂಪಲ್ ಸೈಜ್ ತೋರಿಸೋದು. ದೊಡ್ಡ ಮಟ್ಟದಲ್ಲಿ ಈ ಒಂದು ತೆರಿಗೆ ಟ್ಯಾಕ್ಸ್ ಟೆರರಿಸಮ್ ಅಂತ ಕೂಡ ಕರೀತಾ ಇದ್ದಾರೆ ಇದಕ್ಕೆ, ತೆರಿಗೆ ಭಯೋತ್ಪಾದನೆ ಅಂತ ಹೇಳಿ. ಆ ತೆರಿಗೆ ಭಯೋತ್ಪಾದನೆ ಆಗ್ತಾ ಇದೆಯಾ? ಸಿಲಿಂಡರ್ ವಿಚಾರದಲ್ಲಿ ಇಂಥ ಮೋಸವನ್ನ ನೀವು ಯಾಕೆ ಮಾಡಿದ್ರಿ? ಯಾಕೆ ನಮಗೆ ಅರ್ಧ ಪ್ರೈಸ್ ಇವತ್ತು ಅದು ಸಿಗಬಾರ್ದು? ಅಂಥ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗಿದೆ? ನಮ್ಮ ಬಳಿ ಇದ್ದಂಥ ಸಾರ್ವಜನಿಕ ವಲಯದ ಅನೇಕ ಉದ್ದಿಮೆಗಳನ್ನ ನೀವು ಆಲ್ರೆಡಿ ಖಾಸಗಿಯವರಿಗೆ ಒಪ್ಪಿಸಿ ಆಗಿದೆ. ಖಾಸಗಿಯವರ ಮುನಾಪಲಿ ನಡೀತಾ ಇದೆ ಆಲ್ರೆಡಿ. ತಿನ್ನೋ ಅನ್ನದಿಂದ ಹಿಡಿದು ಫೋನ್ವರೆಗೂ ಎಲ್ಲ ಆಗಿಬಿಟ್ಟಿದೆ ಅಲ್ಲಿ. ಹೀಗಿದ್ದಾಗ ಈ ಮೊನಾಪಲಿಗೆ ಒಳಪಟ್ಟ ಮೇಲೆ ಉಳ್ಕೊಂಡಿದ್ದೇನು ನಿಮಗೆ ತೆರಿಗೆ ಹಾಕ್ಲಿಕ್ಕೆ? ಈ ಪೆಟ್ರೋಲು, ಡೀಸೆಲ್ಲು, ಈ ಗ್ಯಾಸು ಇದಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ದೀರಿ? ಅಲ್ಲಿ ಅವ್ರ ಪಾಡಿಗೆ ಖಾಸಗಿಯವರು ಅವರು ಬೆಲೆ ಜಾಸ್ತಿ ಮಾಡ್ಕೊಳ್ತಾರೆ. ಇಲ್ಲಿ ಏನೋ ಸರ್ಕಾರದ್ದೇನೋ ಬರ್ತಾ ಇದೆಯಪ್ಪ ನಮಗೆ ಪರವಾಗಿಲ್ಲ ಅಂತ ಅಂದ್ಕೊಂಡ್ರೆ ನೀವು ನಮಗೆ ತೆರಿಗೆ ಜಾಸ್ತಿ ಹಾಕ್ತಾ ಇದ್ರೆ, ಸಾಮಾನ್ಯ ಜನ, ಕಾಮನ್ ಮ್ಯಾನ್ ಆಫ್ ಇಂಡಿಯಾ, ದೇಶದ ಬಡ ಜನ, ಬಡ ರೈತ, ಬಡ ಆಟೋ ರಿಕ್ಷಾ ಚಾಲಕ, ಗ್ಯಾಸ್ ಸಿಲಿಂಡರ್ ಮೇಲೆ ಗಾಡಿ ಓಡಿಸ್ತಾರಲ್ವಾ ಇಂಥವ್ರು, ಅವರಿಗೆ ಸಪರೇಟ್ ಬೇರೆ ಗ್ಯಾಸ್ ಸಿಲಿಂಡರ್ ಇರುತ್ತೆ. ಇಂಥವರೆಲ್ಲ ಏನು ಮಾಡಬೇಕು? ಎಲ್ಲಿಗೆ ಹೋಗ್ಬೇಕು ಅವರೆಲ್ಲ ಅಂತ ನಮ್ಮ ಪ್ರಶ್ನೆ. ಅಂದರೆ ಈ ಸ್ಯಾಂಪಲ್ ಸೈಜ್ ತೋರಿಸಿ ದೇಶದ ಜನಗಳಿಂದ ತೆರಿಗೆ ಲೂಟಿ ಯಾಕೆ ಮಾಡ್ತಾ ಇದ್ದೀರಿ? ಇದು ನಮ್ಮ ಇವತ್ತಿನ ಈ ಕ್ಷಣದ ಕ್ವಶನ್. ಈ ತೆರಿಗೆ ಲೂಟಿ ನೀವು ಯಾಕೆ ಮಾಡ್ತಾ ಇದ್ದೀರಿ? ನೀವು ಮಾಡಬಾರ್ದಲ್ವಾ? ನೀವು ಗ್ಯಾಸ್ ವಿಚಾರದಲ್ಲಿ ಇಂಥ ಕಥೆ ಮಾಡಿ ಡಬಲ್ ಮಾಡಿಟ್ಬಿಟ್ರಿ ನೀವು. ಈಗಿನ ಪರಿಸ್ಥಿತಿಯಲ್ಲಿ ನಾವು 819 ರೂಪಾಯಿ, ಬೆಂಗಳೂರಲ್ಲಿ ಮೊನ್ನೆ ಸಿಲಿಂಡರ್ ತಗೊಂಡಾಗ 812 ರೂಪಾಯಿ ಇತ್ತು, ಇವತ್ತು 819 ರೂಪಾಯಿ ಅಂತ ಇಟ್ಕೊಳ್ಳೋಣ ನಾವು. ಓವರಾಲ್ ಆಗಿ ಒಂದು ಸರಾಸರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಬೆಲೆ ಕೊಟ್ಟು ನಾವು ಸಿಲಿಂಡರ್ನ ಯಾಕೆ ತೆಗೆದುಕೊಳ್ಳಬೇಕು? ಜನಗಳ ಸಂಬಳ ಡಬಲ್ ಆಯ್ತಾ? ಕೆಲಸದಲ್ಲಿ ಬಡ್ತಿ ಸಿಕ್ಬಿಟ್ಟಿದ್ಯಾ? ಲಕ್ಷಾಂತರ ಕೋಟ್ಯಾಂತರ ಉದ್ಯೋಗ ಸೃಷ್ಟಿ ಆಯ್ತಾ? ಜನ ಎಲ್ಲ ತುಂಬಿ ತುಳುಕ್ತಾ ಇದೆ ದುಡ್ಡು ಅವ್ರ ಮನೆಯಲ್ಲಿ. ಏನಾದರೂ ಅಂಥ ಬದಲಾವಣೆ ಬೆಳವಣಿಗೆ ಆಗಿದೆಯಾ? ನೋ. ಕೋವಿಡ್ ಬಂದ ಮೇಲೆ ಏನೇನೂ ಇಲ್ಲ, ಮೊದಲೇ ಏನೇನೂ ಆಗಿರಲಿಲ್ಲ. ನೋಟ್ ಬ್ಯಾನಲ್ಲಿ ಒಂದಷ್ಟು ಹಾಳಾಗಿತ್ತು, GST ಬಂದಾಗ ಒಂದಷ್ಟು ಉದ್ಯೋಗಗಳು ಹೋಯಿತು, ಒಂದಷ್ಟು ಜನ ಆದಾಯವನ್ನು ಕಳ್ಕೊಂಡ್ರು. ಈಗ ಕೋವಿಡ್ 1, ಕೋವಿಡ್ 2 ಕಾರಣ ಯಾರು ಅಂತ ಇಷ್ಟು ದಿನವೂ ನಾವು ಮಾತನಾಡಿದ್ದೀವಿ. ಇದರ ಮಧ್ಯದಲ್ಲಿ 819 ರೂಪಾಯಿ ಕೊಟ್ಟು ನಾವು ಸಿಲಿಂಡರ್ ತಗೋಬೇಕಲ್ವಾ? ಇದರ ಮಧ್ಯೆ ನಮಗೆ ನೀವೇನು ಸಬ್ಸಿಡಿ ಅಮೌಂಟ್ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ಜನರ ಅಕೌಂಟ್ಗೆ ಈ ಹಣ ಬಂದಿದೆ?
ಬಂದಿದ್ರೆ ಬಂದಿದೆ ಅಂತ ಹೇಳಿ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಕ್ಷನ್ ಮಾಡ್ಕೊಳ್ತೀವಿ. ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಮಾತನಾಡಿ. ಮಾರ್ಚ್ 2020ರಿಂದ ಸ್ಟಾಪ್ ಆಗಿದೆ. ಇದು ದೊಡ್ಡ ಮಟ್ಟದಲ್ಲಿ ಯಾರಿಗೂ ಅಲ್ಲೊಂದಿಲ್ಲೊಂದು ಬಂದಿರಬಹುದು. ಈ ಸ್ಟಾಪ್ ಆದಾಗ ಯಾರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ದೊಡ್ಡ ಮಟ್ಟಕ್ಕೆ ದನಿ ಎತ್ತಾ ಇಲ್ಲ. ನಾವು ಅದ್ರ ಬಗ್ಗೆ ರೈಸ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಶುರುವಾಗಿದ್ದು ಏನು ಗೊತ್ತಾ, ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ. ಇಲ್ಲಿದೆಯಲ್ಲ ಇಂಟ್ರೆಸ್ಟಿಂಗ್ ವಿಚಾರ. ನಮಗೆ ಹೇಳುವಂತ ವಿಷಯ ಏನು, ಇವರು ನಮಗೆ ಮಾಡ್ತಿರ್ತಕ್ಕಂಥ ಮೋಸ ಏನು ಅಂತ ನೋಡಿ. ಇಲ್ಲಿ 2013 ಪೆಟ್ರೋಲ್ ಇವರು ತೆರಿಗೆ, ಪೆಟ್ರೋಲ್ ಮತ್ತು ಡೀಸೆಲ್ನ ತೆರಿಗೆಯಿಂದ ಇವಾಗ ಎಷ್ಟಪ್ಪ ಹಣ ಬರ್ತಾ ಇತ್ತು ಅಂತ ಹೇಳಿದ್ರೆ 52,537 ಕೋಟಿ ರೂಪಾಯಿ ಬರೀ ಟ್ಯಾಕ್ಸ್ ಇಂದ ಬರ್ತಾ ಇದ್ದಂಥ ಹಣ. ಯಾವುದ್ರ ಮೇಲೆ? ಪೆಟ್ರೋಲ್ ಮತ್ತು ಡೀಸೆಲ್ನ ತೆರಿಗೆಯ ಮೇಲೆ. ಆ ತೆರಿಗೆ ಇತ್ತಲ್ಲ, ಬರೀ ಆ ತೆರಿಗೆಯ ಬಾಬ್ತು ಬರೀ ಟ್ಯಾಕ್ಸ್ ಅಪ್ಪ. ಇದ್ರ ಮೇಲೆ ಒಂದು 30 ರೂಪಾಯಿ ಆಗ್ತೀನಿ, 40 ರೂಪಾಯಿ ಆಗ್ತೀನಿ ಅಂತ ಅಂದುಕೊಂಡ್ರು ಕೂಡ ಇದರಿಗೆ ಟ್ಯಾಕ್ಸ್ ರೂಪದಲ್ಲಿ ಒಂದು ವರ್ಷಕ್ಕೆ 52,537 ಕೋಟಿ ರೂಪಾಯಿ ಬರ್ತಾ ಇತ್ತು. 2019-20ಕ್ಕೆ ಏನಾಯಿತು ನೋಡಿ, 2019-20ಕ್ಕೆ 2,13,000 ಕೋಟಿ ರೂಪಾಯಿ ತೆರಿಗೆಯನ್ನು ಹಾಕಿದ್ರಿ ಇವರು. ಎಷ್ಟು ಜಾಸ್ತಿ ಆಯ್ತು ಅಲ್ಲಿಗೆ? 6ರಿಂದ 7 ವರ್ಷಗಳಲ್ಲಿ ಇವರು ಜಾಸ್ತಿ ಮಾಡಿದ ಎಷ್ಟಪ್ಪ ಅಂತ ಹೇಳಿದ್ರೆ 1,60,00,000 ಅಂದರೆ 1,60,000 ಕೋಟಿ. ಇಷ್ಟು ಹಣವನ್ನು ಇವರು ಜಾಸ್ತಿ ಮಾಡಿಬಿಟ್ರಲ್ಲ. ಏಕೆ? 2.13 ಲಕ್ಷ ಕೋಟಿಯಷ್ಟು ತೆರಿಗೆ ಹಣ ಇವರಿಗೆ ಪೆಟ್ರೋಲ್ನಿಂದ 2019-20ರಲ್ಲಿ ಬಂತು ಅಂತ ಹೇಳಿದ್ರೆ ಇದನ್ನು ನಾವು ಏನಂತ ಕರಿಬೇಕು? ತೆರಿಗೆ. ಈ ಮಟ್ಟದ ತೆರಿಗೆ. ಅದು ಕೂಡ ಈಗಲೂ ಜನ ಒದ್ದಾಡ್ತಾ ಇದ್ದಾರೆ, ನಮ್ಗೆ ಇಷ್ಟು ತೆರಿಗೆ ಕಟ್ಟಕ್ಕೆ ಆಗಲ್ಲ ಕಣ್ರಪ್ಪ, ಏನು ಮಾಡೋದು ಅಂತ ಕೇಳಿದ್ರು ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥಿಯರಿ. ಏನೇನು ಥಿಯರಿ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನೋಡಿ, 2020-2021 10 ತಿಂಗಳಲ್ಲಿ ತೆರಿಗೆ ಎಷ್ಟಾಯ್ತು ಗೊತ್ತಾ? ಬರೀ 10 ಮಂತ್ಸ್ ಮಾತ್ರ ಲೆಕ್ಕ ಹಾಕಿದ್ದೀವಿ ನಾವು. 2.94 ಲಕ್ಷ ಕೋಟಿ. ಹತ್ತಿರ 3 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ. 3 ಲಕ್ಷ ಕೋಟಿ ಕೇವಲ 10 ತಿಂಗಳಲ್ಲಿ ತೆರಿಗೆ ಕಲೆಕ್ಟ್ ಆಗುತ್ತೆ ಇವ್ರದ್ದು. ಅಂದರೆ ಬರೀ ಈ 2019-20ರಿಂದ 2021ಕ್ಕೆ ಕೇವಲ 10 ತಿಂಗಳು ಈ ಅಂತರದಲ್ಲಿ ಆಗಿದ್ದು ಎಷ್ಟು ಅಂದರೆ 81,000 ಕೋಟಿ ತೆರಿಗೆನ ಹೆಚ್ಚಳ ಮಾಡ್ಕೊಂಡ್ರಿ ಇವರು. ಹೆಚ್ಚಳ ಮಾಡೋದು ಹೇಗೆ ಅಂತೇಳಿ ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಅದು. ಅದು ಹೇಗೆ ಮಾಡ್ತಾರೆ ಗೊತ್ತಾ? 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ ಲೀಟರ್ಗೆ ಜಾಸ್ತಿ ಮಾಡಲ್ಲ ಇವರು. 18 ಪೈಸೆ, ಏನು ಬಿಡ 18 ಪೈಸೆ ಅಂತೆ, 25 ಪೈಸೆ. ಅಯ್ಯೋ 25 ಪೈಸೆ ಎಲ್ಲ ಒಂದು ವಿಷಯನಾ? 10 ಲೀಟರ್ ಹಾಕ್ಸ್ಕೊಂಡು 2 ರೂಪಾಯಿ ಆಗಲ್ಲ ಕಣಪ್ಪ. ಏನಕ್ಕೆ ಹಿಂಗೆಲ್ಲ ಮಾತನಾಡ್ತಿರೋ ನೀವು ಅಲ್ವಾ? ಮಾತನಾಡ್ತಾರಲ್ಲ ಇವರು. ಹಾಗೆ ಜಾಸ್ತಿ ಮಾಡಿ ತಿಂಗಳಲ್ಲಿ 20 ಸಲ, 25 ಸಲ, 30 ಸಲ ಜಾಸ್ತಿ ಮಾಡಿ ಈಗ ಪೆಟ್ರೋಲ್ ಮತ್ತು ಡೀಸೆಲ್ದು ಶತಕದ ಜೊತೆಯಾಟ ಅವ್ರದ್ದು. ಪಾರ್ಟ್ನರ್ಶಿಪ್ ಪೆಟ್ರೋಲ್ ಮತ್ತು ಡೀಸೆಲ್ದು ಅಜೇಯ ಓಟ, ನಾಟ್ ಔಟ್ ಆಗಿ ಮುನ್ನುಗ್ತಾ ಇದ್ದಾರೆ. ನಮ್ಮ ಬಳಿಯಿಂದ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, 52,000 ಕೋಟಿ ಇದ್ದಂಥ ತೆರಿಗೆಯನ್ನು ಇವರು 3 ಲಕ್ಷ ಕೋಟಿ ನಿಲ್ಲಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 5 ಪಟ್ಟು 6 ಪಟ್ಟು ಜಾಸ್ತಿ ಆಯ್ತು. ನಾನು ಅದರಲ್ಲೂ ಕೂಡ ಹೇಳಿದ್ದೇನು, 10 ತಿಂಗಳ ತೆರಿಗೆ ಮಾತ್ರ 2020 ಮತ್ತು 21ನೇ ಸಾಲಿಗೆ ಕೇವಲ 10 ತಿಂಗಳ ತೆರಿಗೆ ಮಾತ್ರ ಕೌಂಟ್ ಮಾಡಿ ಹೇಳಿದೆ ನಾನು ನಿಮಗೆ. ಇದನ್ನು ಬಿಟ್ಟು ನಾನು ಆಚೆ ಮಾತನಾಡಲಿಲ್ಲ. ಈ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್ ಬಂದಾಗ ನೈತಿಕ ಭ್ರಷ್ಟಾಚಾರ ಅಂತ ನಾವು ಯಾಕೆ ಮಾತನಾಡ್ತೀವಿ ಗೊತ್ತಾ? ಇದನ್ನೇ ನೈತಿಕ ದಿವಾಳಿತನ, ನೈತಿಕ ಭ್ರಷ್ಟಾಚಾರ ಅಂತ ನಾವು ಕರೆಯೋದು. ಯಾರೋ ಅಲ್ಲಿ ಡೀಲ್ ಮಾಡ್ಕೊಂಡ್ಬಿಟ್ರಂತೆ, ಇಲ್ಲಿ ಡೀಲ್ ಮಾಡ್ಕೊಂಡ್ಬಿಟ್ರಂತೆ ಅಂದರೆ ಎಲ್ಲೋ ಒಂದು ಕಡೆ ಆ ಭ್ರಷ್ಟಾಚಾರ ನೇರವಾಗಿ ಕಾಣಿಸ್ಬಿಡುತ್ತೆ. ಅಷ್ಟು ದುಡ್ಡು ತೊಗೊಂಡ್ರಂತೆ, ಇಷ್ಟು ತೊಗೊಂಡ್ರಂತೆ ಅಂತ ಹೇಳಿ. ಇಲ್ಲೇನಾಗ್ತಾ ಇದೆ, ನೈತಿಕ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಬಹಳ ಸ್ಮಾರ್ಟ್ ಪ್ಲೇ ಇದು. ಸ್ಮಾರ್ಟ್ ಪ್ಲೇ ಹೇಗೆ ನೋಡಿ, ವಿಶ್ವದಲ್ಲಿಯೇ ಅತಿ ಹೆಚ್ಚು ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ದೇಶ ಅದು ನಮ್ಮ ಭಾರತ. ಭಾರತೀಯರು ಈ ಪೆಟ್ರೋಲ್, ಡೀಸೆಲ್ ಅಥವಾ ಗ್ಯಾಸ್ ಮೇಲೆ ಕಟ್ಟುವಂಥ ತೆರಿಗೆಯನ್ನು ವಿಶ್ವದ ಯಾವುದೇ ರಾಷ್ಟ್ರ ಕಟ್ಟಲ್ಲ ಸ್ವಾಮಿ, ಯಾವುದೇ ರಾಷ್ಟ್ರ ಕಟ್ಟಲ್ಲ. ನೋಡಿ, 2013ರಲ್ಲಿ ಎಷ್ಟಿತ್ತು ತೆರಿಗೆ? 2013ಕ್ಕೂ ಇಲ್ಲಿಗೂ ಹೋಲಿಸ್ಕೊಂಡ್ಬಿಟ್ರೆ 52,537 ಕೋಟಿಯಿಂದ ಈಗ ನಾವು 2.13 ಲಕ್ಷ ಕೋಟಿಗೆ ಬಂದುಬಿಟ್ಟಿದ್ದೀವಲ್ವಾ? 6 ವರ್ಷದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆ 1.60 ಲಕ್ಷದಷ್ಟು ಏರಿಕೆಯಾಗಿದೆ. ಕೇವಲ 6 ವರ್ಷ. ಈ 6 ವರ್ಷದಲ್ಲಿ 1.60 ಲಕ್ಷ ಕೋಟಿಗಳಷ್ಟು ತೆರಿಗೆಯನ್ನು ಇವರು ಜಾಸ್ತಿ ಮಾಡಿದಾರಲ್ವಾ? ಯಾಕೆ ಮಾಡಿದ್ದಾರೆ ನೋಡಿ, 10 ತಿಂಗಳಲ್ಲಿ 81,000 ಕೋಟಿ ತೆರಿಗೆ ಜಾಸ್ತಿ ಮಾಡಿದ್ರು. ಎಲ್ಲವೂ ನಮ್ಮ ಮೇಲೆ ಬೀಳೋದು. ಇದಕ್ಕೊಂದು ಥಿಯರಿ ಹೇಳ್ತಾರೆ ಇವರು, ಬಹಳ ಇಂಟ್ರೆಸ್ಟಿಂಗ್ ಥಿಯರಿ ಅದು. ಆ ಥಿಯರಿ ಏನು ಅಂತ ಹೇಳಿದ್ರೆ ನೋಡಿ, ನಾವು ಪೆಟ್ರೋಲ್ ಡೀಸೆಲ್ ತೆರಿಗೆ ಯಾಕೆ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಿಂದಿನ ಸರ್ಕಾರ ಬಂದು ಏನು ಮಾಡಿಬಿಟ್ಟಿದ್ರು, ಸಿಕ್ಕಾಪಟ್ಟೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸಾಲ ಮಾಡಿಬಿಟ್ಟಿದ್ರು ಅವರು. ಆ ಸಾಲ ನಾವು ತೀರಿಸ್ತಾ ಇದ್ದೀವಿ. ನಾವೇ ತೀರಿಸ್ಬೇಕಲ್ಲಪ್ಪ, ದೇಶ ಅಲ್ಲಪ್ಪ, ದೇಶ ಕಟ್ಟಬೇಕಲ್ವೇನ್ರಪ್ಪ ನಾವು? ದೇಶದ ಸಾಲ ಇವರೆಲ್ಲ ಹಾಳು ಮಾಡಿದ್ರು, ನಾವು ಉದ್ಧಾರ ಮಾಡ್ತಾ ಇದ್ದೀವಿ. ನಾವು ಈ ಸಾಲವನ್ನು ತೀರಿಸ್ತಾ ಇದ್ದೀವಿ. ಇಲ್ಲಿ ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ. ಈ ನಾನು ನಿಮಗೆ ಟ್ಯಾಕ್ಸ್ ಹೇಳಿದ್ನಲ್ಲ, ಯಾವುದು 52,537 ಕೋಟಿ ಜೊತೆಗೆ 2019-20 2.13 ಲಕ್ಷ ಕೋಟಿ ನಾನು ಮಾತನಾಡಿದ್ನಲ್ಲ, ಇದು ಬರೀ ಕೇಂದ್ರದ ಟ್ಯಾಕ್ಸ್ ಮಾತ್ರ. ಇದು ಸ್ಟೇಟ್ ಬರ್ತಾ ಇಲ್ಲ ಇಲ್ಲಿ. ಇದರಲ್ಲಿ ರಾಜ್ಯದ ಟ್ಯಾಕ್ಸ್ ನಾವು ಸೇರಿಸಿಲ್ಲ. ರಾಜ್ಯದ ಟ್ಯಾಕ್ಸ್ ನಾವು ಅದು ಬೇರೆ, ಅದು ಸಪ್ರೇಟು.
ಬರೀ ಕೇಂದ್ರ ಮಾತ್ರ ತನ್ನ ಪಾಲನ ಇಷ್ಟೊಂದು ಎತ್ತಿಟ್ಕೊಂಡಿದ್ಯಲ್ಲ, ಇದನ್ನೇನಂತ ಕರಿಬೇಕು ನಾವು ಅಂತ ನಮ್ಮ ಪ್ರಶ್ನೆ. ಇದು ಟ್ಯಾಕ್ಸ್ ಟೆರರಿಸಂ ಅಥವಾ ನೈತಿಕ ಭ್ರಷ್ಟಾಚಾರ ಇದು ಅಂತ. ಕಾರಣವೇ ಇಲ್ಲ ಇದಕ್ಕೆ. ಈ ಬೆಲೆ ಏರಿಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಬ್ಯಾರೆಲ್ಗೆ ವಿಪರೀತ ಜಾಸ್ತಿಯಾಗಿ ಇಷ್ಟು ತೆರಿಗೆ ವಸೂಲಿ ಮಾಡ್ತಾ ಇದ್ರೆ ಅಥವಾ ಇಷ್ಟು ಬೆಲೆ ಜಾಸ್ತಿ ಆಗಿದ್ದಿದ್ರೆ ನಾವೇ ಕೇಳ್ತಾ ಇರಲಿಲ್ಲ, ಹೌದಪ್ಪ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ, ನಾವೇನು ಮಾಡೋಕ್ಕಾಗಲ್ಲ, ಪಾಪ ಅವ್ರು ತಾನೇ ಏನು ಮಾಡ್ತಾರೆ ಅಂತ ಹೇಳಿ. ನೋ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಝೀರೋಗೆ ಬಂತು. ಬ್ಯಾರಲ್ ತೈಲದ ಬೆಲೆ ಝೀರೋ ಬಂದಾಗಲೂ ಕೂಡ ಅಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ತೆರಿಗೆ ಜಾಸ್ತಿ ಮಾಡಿ 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 ಬಡ ಜನರನ್ನ ಲೂಟಿ ಮಾಡಿಬಿಟ್ರಿ, ಲೂಟಿ ಮಾಡಿಬಿಟ್ರು. ಹಾಗಾಗಿ ನಾವು ಅವರು ದಯವಿಟ್ಟು ಎಲ್ಲಿದ್ರು ಬರ್ಬೇಕು. ಅವರಷ್ಟು ಚೆನ್ನಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಯಾರಿಗೂ ಬರ್ತಾ ಇಲ್ಲ. ದ ಮೋಸ್ಟ್ ಎಫೆಕ್ಟಿವ್ ಪ್ರೊಟೆಸ್ಟ್ ಅಂದ್ರೆ ಅದೇನೆ. ಇದು ನೋಡಿ, ಇಷ್ಟು ಚೆನ್ನಾಗಿ ಮಾಡ್ಬೇಕು ಪ್ರತಿಭಟನೆ. ಈ ರೀತಿ ಜನ ಸೇರ್ಬೇಕು, ಈ ರೀತಿ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಳ್ಬೇಕು, ಸೈಕಲ್ ಮೇಲೆ ಓಡಾಡಬೇಕು, ಎತ್ತಿನ ಗಾಡಿ ಮೇಲೆ ಟ್ರಾವೆಲ್ ಮಾಡಬೇಕು, ಅವ್ರನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಬೇಕು. ಆದರೂ ಹೋರಾಟ ನಿಲ್ಲಬಾರದ್ರಿ. ದಯವಿಟ್ಟು ಮೇಡಮ್ ಎಲ್ಲಿದ್ದೀರಿ ಗೊತ್ತಿಲ್ಲ ನನಗೆ, ಪ್ಲೀಸ್ ಮೇಡಮ್ ನೀವು ಬರ್ಬೇಕು ಮೇಡಮ್. ಯಾಕಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಈಗ ಈ ಆಪೋಸಿಷನ್ ಪಾರ್ಟಿಗಳಿದೆಯಲ್ಲ ಸರಿಯಾಗಿ ಬರ್ತಾ ಇಲ್ಲ ಮೇಡಮ್. ಅಲ್ಲಿ ನಿಂತ್ಕೊಳ್ತಾರೆ, ಇಲ್ಲಿ ನಿಂತ್ಕೊಳ್ತಾರೆ. ಪಾಪ ಕೋವಿಡ್ ಟೈಮ್ ಬೇರೆ, ಗುಂಪು ಗೂಡುವಂತಿಲ್ಲ. ನೀವು ಚೆನ್ನಾಗಿ ಪ್ರತಿಭಟನೆ ಮಾಡ್ತೀರಿ ಮೇಡಮ್. ಸ್ಮೃತಿ ಇರಾನಿ ಮೇಡಮ್ ದಯವಿಟ್ಟು ಪ್ಲೀಸ್ ಮೇಡಮ್, ಪ್ಲೀಸ್ ದೇಶವನ್ನ ಈ ಟ್ಯಾಕ್ಸ್ ಟೆರರಿಸಮ್ ಇಂದ ಕಾಪಾಡಬೇಕು ಅಂದ್ರೆ ನೀವು ಎಲ್ಲಿದ್ರೂ ಬರಬೇಕು ಮೇಡಮ್. ಸ್ಮೃತಿ ಇರಾನಿ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಪ್ಲೀಸ್ ಮೇಡಮ್, ಪ್ಲೀಸ್. ನಿಮ್ಮ ಹೋರಾಟ ನಮ್ಮ ದೇಶಕ್ಕೆ ಮಾದರಿ ಮೇಡಮ್. ಇಂಥ ಹೋರಾಟ ಬರಬೇಕೀಗ. 800 ರೂಪಾಯಿ ಆಗ್ಬಿಟ್ಟಿದೆ ಮೇಡಮ್, ಸಿಲಿಂಡರ್ ಬೆಲೆ 800 ರೂಪಾಯಿ ಆಗ್ಬಿಟ್ಟಿದೆ, ಪೆಟ್ರೋಲ್ 100 ಮುಟ್ಟಿದೆ, ಸೆಂಚುರಿ ಬಾರಿಸಿದೆ. ಪಾಪ ನೀವು ಕಾಣಿಸ್ತಾ ಇಲ್ಲ. ನಿಮ್ಮಷ್ಟು ಚೆನ್ನಾಗಿ ಪ್ರತಿಭಟನೆ ಮಾಡಲಿಕ್ಕೆ ದೇಶದಲ್ಲಿ ಅತಿ ದೊಡ್ಡ ಕೊರತೆ ಇದೆ. ಪ್ರತಿಭಟನೆಯ ಅಭಾವ ಕಾಣಿಸ್ತಾ ಇದೆ ದೇಶದಲ್ಲಿ. ಪ್ರತಿಭಟನೆಗೆ ಅಭಾವ ಬಂದ್ಬಿಟ್ಟಿದೆ ಮೇಡಮ್. ಪ್ರತಿಭಟನೆ ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ತಕ್ಕ ಮಟ್ಟಿಗೆ ಈ ಒಂದು ಶೋ ಇಟ್ಕೊಂಡು ಈ ಒಂದು ಅನ್ಯಾಯವನ್ನ ಈ ಮೂಲಕ ಖಂಡಿಸ್ತಾ ಇದ್ದೀವಿ. ತಾವು ದಯವಿಟ್ಟು ಮೇಡಮ್ ಆ ಸಂಘಟನೆ ಬೇಕು ಮೇಡಮ್ ನಮಗೆ. ಆ ಮಹಿಳೆಯರನ್ನ ಸೇರಿಸಿ ತಲೆ ಮೇಲೆ ಒಂದು ಸಿಲಿಂಡರ್ ಇಟ್ಟು ಅವ್ರಿಗೆಲ್ಲ ಒಂದು ಬ್ಯಾನರ್ ಕಟ್ಕೊಂಡು ಜನ ಎಲ್ಲ ಹೀಗೆ ಸಿಲಿಂಡರ್ ಹೊತ್ಕೊಂಡು ಬೀದಿ ಬೀದಿ ಗಲ್ಲಿ ಗಲ್ಲಿ ದೇಶದ ಮೂಲೆ ಮೂಲೆಯಲ್ಲಿಯೂ ಕೂಡ ಅದ್ಭುತ ಮೇಡಮ್. ಹ್ಯಾಟ್ಸ್ ಆಫ್. ಇಂಥ ಪ್ರತಿಭಟನೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನ ಭೂತೋ ನ ಭವಿಷ್ಯತಿ. ಹಿಂದೆ ನೋಡಿಲ್ಲ, ಬಹುಶಃ ಮುಂದೆ ನೋಡಕ್ಕೆ ಸಾಧ್ಯ ಇಲ್ಲ ಮೇಡಮ್. ದಯವಿಟ್ಟು ಮಹಿಳೆಯರ ಪರವಾಗಿ ಈ ದೇಶದ ತಾಯಂದಿರ ಪರವಾಗಿ ಈ ದೇಶದ ಹೆಂಗಸರ ಪರವಾಗಿ ತಾವು ಆಗಮಿಸಿ ಎಲ್ಲಿದ್ರೂ ವೇದಿಕೆ ಮೇಲೆ ಬರ್ಬೇಕು ಮೇಡಮ್. ತಾವು ಎಲ್ಲಿದ್ರೂ ಬರ್ಬೇಕು ಮೇಡಮ್. ಕಾರಣ ಒಂದು ಪ್ರತಿಭಟನೆ ಆಗಬೇಕು ಜನಪರ ಕಾಳಜಿಯಿಂದ. ಅದು ಸರ್ಕಾರ ಯಾರ್ದಾದ್ರೂ ಆಗಿಬಿಡಿ ಮೇಡಮ್. ನಿಮ್ಮ ಕಾಳಜಿ ಏನಿತ್ತು ಅವತ್ತು ಹೇಳಿ. ಅವತ್ತು ನಿಮ್ಮ ಕಾಳಜಿ ಏನಿತ್ತು ಹೇಳಿ ಮೇಡಮ್. ಅವತ್ತು ನಿಮ್ಮ ಕಾಳಜಿ ಏನಿತ್ತು ಹೇಳಿ. ಇಬ್ರು ಮೇಡಮ್ಗಳು ಕೇಳ್ತಾ ಇದ್ದೀನಿ ನಾನು. ನಿಮ್ಮ ಕಾಳಜಿ ಏನು ಹೇಳಿ. ಅವತ್ತು ಜನ ಮೆಹಂಗಾಯಿ ಏನು ಹೇಳಿ, ಜಾಸ್ತಿ ಬೆಲೆ ಆಗ್ಬಿಟ್ಟಿದೆ, ಮೆಹಂಗಾಯಿ ಅಂತ ಹೇಳಿ ಪಾಪ ನೀವು ಕೇಳ್ತಾ ಇದ್ರಲ್ಲ ಮೇಡಮ್ ಅವತ್ತು. ಹಾಗಾಗಿ ನಾವು ಕೇಳ್ಕೊಳ್ತಾ ಇದೀವಿ ಮೇಡಮ್, ಇದೇ ಮೆಹಂಗಾಯಿ ಈಗಲೂ ಆಗಿದೆ ಮೇಡಮ್ ಅಲ್ವಾ. ಸೇಮು ಬೆಲೆ ಏರಿಕೆ ಅವತ್ತಿಗೂ ಸೇಮು ಇವತ್ತಿಗೂ ಸೇಮು. ಅವತ್ತಿಗಿಂತ ಡಬಲ್ ಆಗಿ ಅವತ್ತು 410 ರೂಪಾಯಿಗೆ ಲಬೋ ಅಂತ ಬಾಯ ಪಡ್ಕೊಂಡ್ಬಿಟ್ರಿ ಮೇಡಮ್. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿತ್ತು. ಈಗ 819 ರೂಪಾಯಿ ಆಗಿದೆ ಮೇಡಮ್. ದೇಶದ ಮಹಿಳೆಯರ ಪರವಾಗಿ ನಿಮ್ಮ ಹೋರಾಟ, ದೇಶದ ಜನಗಳ ಪರವಾಗಿ ನಿಮ್ಮ ಹೋರಾಟ ಸತ್ಯವೇ ಆಗಿದ್ರೆ ಆ ಸತ್ಯದ ಪರವಾಗಿ ಹೋರಾಟ ಮಾಡಬೇಕು ಮೇಡಮ್. ನೀವು ರಾಜೀನಾಮೆ ಕೊಟ್ಟುಬಿಟ್ಟು ಹೋರಾಟ ಮಾಡ್ತಿರೋ, ರಾಜೀನಾಮೆ ಕೊಡದೆ ಹೋರಾಟ ಮಾಡ್ತಿರೋ, ಕನಿಷ್ಠ ಪಕ್ಷ ನಿಮ್ಮ ರಾಜ್ಯದ ಪರವಾಗಿ ಹೋರಾಟ ಮಾಡ್ತಿರೋ ನಂಗೆ ಗೊತ್ತಿಲ್ಲ ಮೇಡಮ್. ದಯವಿಟ್ಟು ಸ್ಮೃತಿ ಇರಾನಿ ಅವರು, ಶೋಭಾ ಕರಂದ್ಲಾಜೆ ಅವರು ವೇದಿಕೆ ಮೇಲೆ ಬಂದು ಈ ಅನ್ಯಾಯವನ್ನ, ಈ ತೆರಿಗೆ ಭಯೋತ್ಪಾದನೆಯನ್ನ, ಈ ಹಾಗಲ ಲೂಟಿಯನ್ನ, ಈ ನೈತಿಕ ಭ್ರಷ್ಟಾಚಾರವನ್ನ ಖಂಡಿಸಬೇಕು ಮೇಡಮ್. ಬೆಲೆ ಏರಿಕೆ ತುಂಬಾ ಆಗ್ಬಿಟ್ಟಿದೆ, ಜನ ಒದ್ದಾಡ್ತಾ ಇದ್ದಾರೆ. ಆಗ ಕೋವಿಡ್ ಬೇರೆ ಇರಲಿಲ್ಲ ಮೇಡಮ್. 2014ನಲ್ಲಿ ಕೋವಿಡ್ ಇರಲಿಲ್ಲ. ಆಗ ಸಾಂಕ್ರಾಮಿಕ ರೋಗ ಬಂದು ದೇಶವನ್ನ ಕಾಡ್ತಾ ಇರಲಿಲ್ಲ. ಆಗ ನೀವು ಮಾಡಿದಂಥ ಪ್ರತಿಭಟನೆ ಇಡೀ ದೇಶಕ್ಕೆ ಮಾದರಿ ಅನ್ಸ್ಕೊಳ್ತು. ಜೊತೆಗೆ ಇಡೀ ದೇಶದ ಜನ ನಿಮ್ಮನ್ನ ಆರಾಧನೆ ಮಾಡಿಬಿಟ್ರು. ಎಂಥ ಒಳ್ಳೆ ಕಾಸ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ನಾವೇನಾದ್ರೂ ಇದ್ರ ಬಗ್ಗೆ ಬಾಯಿ ಬಿಟ್ರೆ ಅದಕ್ಕೆ ಬೇರೆ ಪಟ್ಟ ಬರುತ್ತೆ ಮೇಡಮ್. ಬೇಡ. ಹಾಗಾಗಿ ನೀವೇ ಬರ್ಬೇಕು ಮೇಡಮ್. ಈಗ ನೀವು ಬಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಬಂದ್ರೆ ಇಲ್ಲ ಅವತ್ತು ಇವರು ಜನಗಳು ಬೆಲೆ ಏರಿಕೆ ಆಗಿದ್ದಾಗ, ಜನ ಒದ್ದಾಡ್ತಾ ಇದ್ದಾಗ ಪ್ರತಿಭಟನೆ ಮಾಡಿದ್ರು. ಈ ಮಹಿಳೆಯಲ್ಲಿ ಒಂದು ಪ್ರಾಮಾಣಿಕ ಇಚ್ಛಾಶಕ್ತಿ ಇದೆ, ಪ್ರಾಮಾಣಿಕ ಗುರಿ ಇದೆ, ಪ್ರಾಮಾಣಿಕ ಜನಪರ ಕಾಳಜಿ ಇದೆ ಅನ್ನೋದು ಜನಗಳಿಗೆ ಏನಾದರೂ ಅರ್ಥ ಆಗಬೇಕು. ನೀವು ಅವತ್ತಾಡಿದ್ದು ನಾಟಕ ಅಲ್ಲ ಅಂತ ಹೇಳಿದ್ರೆ, ನಿಜವಾದ ಪ್ರತಿಭಟನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಆ ಪ್ರತಿಭಟನೆ ಇನ್ನೊಮ್ಮೆ ಇವ್ರು ಯಾರಿಗೂ ಬರಲ್ಲ ಮೇಡಮ್. ಐ ಆಮ್ ಸಾರಿ ಟು ಸೇ ದಿಸ್. ಇವರಿಗೆ ಪ್ರತಿಭಟನೆ ಮಾಡೋಕ್ಕೂ ಬರಲ್ಲ ಮೇಡಮ್. ನೀವು ತೋರಿಸ್ಕೊಡ್ಬೇಕು ಇದರ ಮುಂದಾಳತ್ವ, ಇದರ ನಾಯಕತ್ವವನ್ನು ನೀವೇ ವಹಿಸ್ಕೊಳ್ಬೇಕು ಮೇಡಮ್. ಹಾಗಾಗಿ ದಯವಿಟ್ಟು ತಾವು ಎಲ್ಲಿದ್ರು, ಯಾವ ಊರಲ್ಲಿದ್ರು ಮೇಡಮ್, ಬಂದು ಒಮ್ಮೆ ಕ್ಲಾಸ್ ತಗೊಳ್ಳಿ ಮೇಡಮ್. ಇವರಿಗೆ ಒಂದು ಕ್ಲಾಸ್ ಆನ್ಲೈನಲ್ಲೇ ಕ್ಲಾಸ್ ತೊಗೊಂಬಿಡಿ. ಪ್ರತಿಭಟನೆ ಹೇಗೆ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ತಯಾರಿ ಮಾಡಿ, ಯಾವ ಊರು, ಯಾವ ಜಿಲ್ಲಾ ಕೇಂದ್ರ, ಯಾವ ಸ್ಟೇಟ್, ಎಲ್ಲಿ ಬೇಕಾದರೂ ಕರೀರಿ ಮೇಡಮ್. ಈ ಜನಗಳ ಜೊತೆ ನಿಂತ್ಕೊಳ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಅಂದರೆ ಶೋಭಾ ಕರಂದ್ಲಾಜೆ ಅವರು, ಪ್ರತಿಭಟನೆ ಅಂತ ಹೇಳಿದ್ರೆ ಸ್ಮೃತಿ ಇರಾನಿ ಅವರು. ಹಾಗೆ ಮಾಡ್ಬೇಕು ಪ್ರತಿಭಟನೆ ಮೇಡಮ್. ದಯವಿಟ್ಟು ತಾವು ಬಂದು ಇದನ್ನ
ಇಡೀ ಕಾರ್ಯಕ್ರಮವನ್ನ ಮುನ್ನಡೆಸ್ಕೊಂಡು ಹೋಗಬೇಕು, ದಾರಿದೀಪ ಆಗಬೇಕು ಅಂತ ಹೇಳಿ ನಮ್ಮ ಕಳಕಳಿಯ ಮನವಿ. ಇದಾದ ಮೇಲೆ ದೇಶ ಸಾಲ ಮಾಡಿಬಿಟ್ಟಿತ್ತು, ಹಿಂದೆ ಇದ್ದವ್ರು ಸಾಲ ಮಾಡಿಬಿಟ್ಟಿದ್ರು. ಆ ಸಾಲ ತೀರಿಸುವ ಸಲುವಾಗಿ ನಮಗೆ ಈ ಟ್ಯಾಕ್ಸ್ ವಸೂಲಿ ಮಾಡದೆ ಬೇರೆ ಏನಪ್ಪ ದಾರಿ ಇತ್ತು? ದೇಶ ಕಂಡ್ರಯ್ಯ, ದೇಶ ನೋಡ್ರಯ್ಯ, ದೇಶ ನೋಡ್ರಪ್ಪ, ದೇಶ ಕಂಡ್ರೋ ಮಾತನಾಡಿದ್ರಲ್ಲ ಸ್ವಾಮಿ. ನೀವು ಈ ದೇಶಕ್ಕೋಸ್ಕರವಾಗಿ ಎಷ್ಟು ಸಾಲ ತೀರಿಸಿದ್ರಿ? ನೀವು ವಸೂಲಿ ಮಾಡಿದ ಹಣ ಎಷ್ಟು? ಪೆನ್ ಟು ಪೆನ್ ಡೀಟೇಲ್ ಇಡ್ತೀನಿ ನಾನು ನಿಮ್ಮ ಮುಂದೆ. ಪೆನ್ ಟು ಪೆನ್ ನೀವು ಸಾಲ ಮಾಡಿದ್ದು ಎಷ್ಟು, ಯಾವ ಬಾಂಡ್ಗಳಲ್ಲಿ ಎಷ್ಟು ಸಾಲ ಆಗಿತ್ತು, ಯಾವ ಬಾಂಡ್ ಮೆಚೂರ್ ಆಯಿತು, ಬಾಂಡ್ ಮೆಚೂರ್ ಆದಮೇಲೆ ನೀವು ಕಟ್ಟಿದಂತಹ ಒಟ್ಟು ಮೊತ್ತ ಎಷ್ಟು, ನಮ್ಮ ಜನಗಳಿಂದ ಲೂಟಿ ಮಾಡಿದಂಥ ಒಟ್ಟು ಹಣ ಎಷ್ಟು? ಆಲ್ವೇಸ್ ಸ್ಟುಪಿಡ್. ಇನ್ನೊಂದು ವಿಷಯ ಬಂತು, ಹಿಂದಿನ ಸರ್ಕಾರದಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಬಿಟ್ಟಿದ್ರು. ಆ ಸಾಲ ನಾವು ತೀರಿಸ್ತಾ ಇದ್ದೀವಿ, ತೀರಿಸ್ಬೇಕಲ್ಲಪ್ಪ, ದೇಶ ಲೂಟಿ ಆಗ್ಬಿಟ್ಟಿತ್ತು ದೇಶ ಅಂತೆಲ್ಲ ಮಾತನಾಡಿದ್ರಲ್ಲ, ನಿಜ, ಪಾಯಿಂಟ್ ಒಪ್ಕೊಳ್ಳೋಣ. ಆ ವಿಚಾರದಲ್ಲಿ ಏನಾಗಿದೆ, ನಿಜವಾಗಿಯೂ ನಡೆದಂಥ ಘಟನೆ ಯಾವುದು? ಇಲ್ಲಿ ನೋಡಿ ಒಂದು ಪ್ರಶ್ನೆ. ಇವ್ರು ಹೇಳಿದ್ದೇನು ರೀಸೆಂಟ್ ಆಗಿ, ಯಾಕ್ರಪ್ಪ ನೀವು ಜಾಸ್ತಿ ಮಾಡ್ತಾ ಇದ್ದೀರಿ ಪೆಟ್ರೋಲ್ ಡೀಸೆಲ್ ಅಂತ ಕೇಳಿದ್ರೆ, ಇಲ್ಲ ನಾವು ಸಾಲ ತೀರಿಸ್ತಾ ಇದ್ದೀವಿ. ಹಳೆ ಸರ್ಕಾರ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು, ಪೆಟ್ರೋಲ್ ಬಾಂಡ್ಗಳ ಮೇಲಿನ ಸಾಲ ನಾವು ತೀರಿಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿದ್ರಲ್ಲ. ಈ ಪೆಟ್ರೋಲ್ ಬಾಂಡ್ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಇದು 2018ರಿಂದ ಓಡ್ತಾ ಇರುವಂತ ಒಂದು ಕಥೆ. ಇದು 2018ರಿಂದಾನು ಕೂಡ ಈ ಕಥೆ, ಚಿತ್ರಕಥೆ, ನಿರ್ದೇಶನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಕಥೆ ಓಡ್ತಾ ಇದೆ, ಹೇಳ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿ ಏನಾಗಿದೆ, ನಿಜ. ಹಿಂದಿನ ಸರ್ಕಾರ 2005ರಿಂದ 2010ರವರೆಗೆ ಪೆಟ್ರೋಲ್ ಬಾಂಡ್ ರೈಸ್ ಮಾಡಿದ್ದು ನಿಜ. ನೋಡಿ, ಇಲ್ಲೇನಾಗಿದೆ, ನಮ್ಮ ದೇಶದಲ್ಲಿ 25% ಜನರಿಗೆ ಊಟ ಇಲ್ಲ. ಇವ್ರು ಮಾತನಾಡೋದು, ನಾನು ಊಟ ಹಾಕ್ತಾ ಇದ್ದೀನಿ, ದೇಶವನ್ನು ಕಟ್ತಾ ಇದ್ದೀನಿ, ಅಲ್ಲಿ ರೋಡ್ ಕಟ್ತಾ ಇದ್ದೀನಿ, ಇಲ್ಲಿ ಅದು ಕಟ್ತಾ ಇದ್ದೀನಿ ಅಂತ ಮಾತನಾಡ್ತಾರಲ್ಲ ಇವರು. ವಿಶ್ವದಲ್ಲಿಯೇ ಅತಿ ಹೆಚ್ಚು ತೆರಿಗೆಯನ್ನ ಈ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ಗೆ ಪೇ ಮಾಡ್ತಿರುವಂತಹ ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ. ಈ ದೇಶದಲ್ಲಿ 25% ಜನಕ್ಕೆ 2 ಹೊತ್ತು ಸರಿಯಾಗಿ ಊಟ ಇಲ್ಲ. ಇಂಥ ರಾಷ್ಟ್ರದಲ್ಲಿ ತೆರಿಗೆ ಮಾತ್ರ ಇಷ್ಟು ವಸೂಲಿ ಮಾಡ್ತಾ ಇದ್ದಾರಲ್ಲ. ಹಾಗಾದ್ರೆ ತೆರಿಗೆ ವಸೂಲಿ ಮಾಡಿಕೊಂಡಿದ್ರೂ ಕೂಡ ಇಷ್ಟು ಸಮಸ್ಯೆ ಬಗೆಹರಿಸಿದ್ರ? ನೋಡಿ, ಪೆಟ್ರೋಲ್ ಡೀಸೆಲ್ ಮೇಲೆ 7 ವರ್ಷಗಳಲ್ಲಿ 459% ತೆರಿಗೆಯನ್ನ ಇವರು ಜಾಸ್ತಿ ಮಾಡಿದಾರಲ್ಲ. ಆನ್ ವಿಚ್ ಗ್ರೌಂಡ್, ಯಾವ ಆಧಾರದ ಮೇಲೆ ಜಾಸ್ತಿ ಮಾಡಿದ್ರು? ದೇಶದಲ್ಲಿ ತಲಾ ಆದಾಯ, ರಾಷ್ಟ್ರೀಯ ಆದಾಯ ಎಷ್ಟು ಮಟ್ಟದಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಈ ತಲಾ ಆದಾಯ, ರಾಷ್ಟ್ರೀಯ ಆದಾಯ ಎಷ್ಟು ಮಟ್ಟಿಗೆ ಜಾಸ್ತಿ ಆದ ಮೇಲೆ ಇಷ್ಟು ತೆರಿಗೆ ಇವರು ಜಾಸ್ತಿ ಮಾಡಿದ್ರು. 25% ಜನ ಉಪವಾಸ ಮಾಡ್ತಾ ಇದ್ದಾರಲ್ಲ. ಈ ತೆರಿಗೆ ಹಣ ಹಾಗಾದ್ರೆ ಏನಾಗ್ತಾ ಇದೆ ಕೇಳಬಾರ್ದ ನಾವು? ಎಲ್ಲಿ ಹೋಗ್ತಿದ್ಯಪ್ಪ ಈ ತೆರಿಗೆ ಹಣ? ನೀವೇನು ರೋಡ್ ಮಾಡ್ತೀವಿ ಅಂತೀರಿ, ಟೋಲ್ ವಸೂಲಿ ಮಾಡ್ಕೊಳ್ತೀರಿ ಅಲ್ವಾ? ರೋಡ್ ಮಾಡ್ತಾರೆ ಇವರು, ಟೋಲ್ ವಸೂಲಿ ಮಾಡ್ತಾರೆ. ಈಗ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಮಾತನಾಡಿದ್ರು, GST ಹಾಕೊಂಡಿದ್ರು. ಯಾವ್ದು ಔಷಧಿ ಕೊಡ್ತೀವಿ ಅಂತಾರೆ, ಅದ್ರ ಮೇಲೆ ಒಂದಷ್ಟು GST ಇರುತ್ತೆ. ಏನೇ ಕೊಂಡ್ಕೊಳ್ಳಿ GST ಇರುತ್ತೆ. ಅಡುಗೆ ಎಣ್ಣೆ 5 ವರ್ಷ ಹಿಂದೆ, 5 ವರ್ಷ ಇವಾಗ ಲೆಕ್ಕ ಹಾಕೊಂಡ್ಬಿಟ್ರೆ 2 ಪ್ಯಾಕೆಟ್ ಏನಾದ್ರು ಬಿಲ್ ಇದ್ರೆ ನೀವು ಲೆಕ್ಕ ಹಾಕೊಂಡ್ಬಿಡಿ, ಡಬಲ್ ಆಗಿದೆ. ಹೀಗಿದ್ದಾಗ ನಮ್ಮ ಹಣ ಏನಾಗ್ತಾ ಇದೆ, ನಮ್ಮ ತೆರಿಗೆ ಹಣ ಎಲ್ಲಪ್ಪ ಹೋಗ್ತಾ ಇದೆ ಕೇಳಬೇಕಲ್ವ ನಾವು? ಇಲ್ಲಿದೆ ಇಂಟ್ರೆಸ್ಟಿಂಗ್ ಪಾಯಿಂಟ್. ನಾವು ಹೇಳ್ತೀವಿ, ಕೇಳಿದಾಗ ಇವರು ಮಾತನಾಡಿದಂಥ ಮಾತೇನು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ. ನೋಡಿ, ಹಿಂದಿನ ಸರ್ಕಾರ 2005ರಿಂದ 2010ರ ಅವಧಿಯಲ್ಲಿ ಈ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಜಾಸ್ತಿ ಆದ ಕಾರಣದಿಂದ ಏನಾಗ್ತಾ ಇತ್ತು, 75ರಿಂದ 80-82 ರೂಪಾಯಿಗೆ ಪೆಟ್ರೋಲ್ ಬಂದುಬಿಟ್ಟಿತ್ತು. ಆ ಕಾರಣಕ್ಕೆ ಏನು ಮಾಡಿದ್ರು ಅವರು, ಪೆಟ್ರೋಲಿಯಂ ಉತ್ಪನ್ನ ಮಾಡ್ತಕ್ಕಂಥ ಕಂಪನಿಗಳಿರ್ತಾವಲ್ಲ, ಉತ್ಪಾದನೆ ಮಾಡುವ ಕಂಪನಿಗಳಿಗೆ ಅವರಿಗೆ ಒಂದು ಬಾಂಡ್ ಅಂತ ರಿಲೀಸ್ ಮಾಡಿದ್ರು. ಹಣ ಕೊಡಲಿಲ್ಲ ಅವ್ರಿಗೆ, ಬಾಂಡ್ ಅಂತ ರಿಲೀಸ್ ಮಾಡಿದ್ರು. ನೋಡಪ್ಪ, ಈ ಬಾಂಡ್ ಕೊಡ್ತಾ ಇದ್ದೀನಿ ನಾನು ನಿಮಗೆ, ಸದ್ಯಕ್ಕೆ ಇಷ್ಟು ಹಣವನ್ನು ನಾವು ಕೊಡುವ ಸ್ಥಿತಿಯಲ್ಲಿ ನಾವಿಲ್ಲ, ಜನಗಳು ಕಷ್ಟ ಆಗ್ತಾ ಇದೆ, ಅವರಿಗೆ ಸಬ್ಸಿಡಿ ಕೊಡಬೇಕು ನಾನು ಅಂತ ಹೇಳಿ 1.44 ಲಕ್ಷ ಕೋಟಿ ರೂಪಾಯಿಗಳ ಬಾಂಡ್ ಅನ್ನ ರಿಲೀಸ್ ಮಾಡ್ತಾರೆ ಇವರು. ಈ ಬಾಂಡ್ ಇಟ್ಕೊಳ್ಳಿ, ಈ ಪೇಪರು, ನಾನೇ ನಿಮ್ಗೆ ಗ್ಯಾರಂಟಿ ಕಂಡ್ರಪ್ಪ ಇದಕ್ಕೆ. ಇದು ಗ್ಯಾರಂಟಿ ಅಂದ್ರೆ ಸರ್ಕಾರ ಗ್ಯಾರಂಟಿ ಅಂತ. ಸರ್ಕಾರ ಯಾವುದೇ ಬರಲಿ, ಆಮೇಲೆ ಆದ್ರೂ ಬರಲಿ, ಅದಕ್ಕೆ ಮುಂಚೆ ಆದ್ರೂ ಇರಲಿ, ಸರ್ಕಾರ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಅಷ್ಟೇನೆ. ಕೊಟ್ಟರು ಬಾಂಡನ್ನು. ಆಯ್ತು ಸ್ವಾಮಿ, ನೀವು ಹೇಳ್ತಾ ಇದ್ರಿ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲೋತ್ಪನ್ನಗಳ ಬೆಲೆ ಜಾಸ್ತಿ ಇದ್ದಾಗಿಯೂ ಕೂಡ ಒಂದು 75 ರೂಪಾಯಿಗೋ 80 ರೂಪಾಯಿಗೂ ಇಳಿಸಲಿಕ್ಕೆ, ಅಲ್ಲೇ ಉಳಿಸಿಕೊಳ್ಳಿಕ್ಕೆ ಈ ಬಾಂಡ್ಗಳು ನೆರವಿಗೆ ಬಂದವು. 2010 ಆದಮೇಲೆ ಬಾಂಡ್ ಕೊಡೋದು ಸ್ಟಾಪ್ ಮಾಡಿಬಿಡ್ತಾರೆ ಇವರು. ಸಾಕಿ, ಬಾಂಡ್ ಕೊಡೋದು ಬೇಡ, ಇನ್ಮೇಲೆ ಕೊಡೋದೇನಿದ್ರು ಕೂಡ ಹಣದ ರೂಪದಲ್ಲೇ ಕೊಡ್ತೀವಿ ಅಂತ. ಬಿಟ್ವೀನ್ 2005-2010 ಇತ್ತಲ್ಲ, ಈ ಟೈಮಲ್ಲಿ ಹಣ ಇರಲಿಲ್ಲ. ಗ್ಯಾರಂಟಿ ಕೊಡ್ತೀನಪ್ಪ, ತೀರಿಸ್ತೀನಿ ನಾನು, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ರು. 2010 ಆದಮೇಲೆ ಹಣದ ರೂಪದಲ್ಲಿಯೇ ಅವ್ರದ್ದೇನು ಮಾರಾಟ ಇತ್ತೋ, ಏನು ತೆರಿಗೆ ಕಟ್ಟಬೇಕಾಗಿತ್ತೋ, ಎಷ್ಟು ಹಣ ಕೊಡಬೇಕಾಗಿತ್ತೋ ಅದನ್ನು ಕೊಟ್ಟರು. ಈಗೇನಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಾಲ ಎಲ್ಲ ತೀರಿಸ್ಬೇಕು. ಎಷ್ಟು? 1.44 ಲಕ್ಷ ಕೋಟಿ. ಈಗ ನಾವು ಮಾತನಾಡ್ತಾ ಇದ್ದೀವಿ ಇದೇ ಪೆಟ್ರೋಲು ಡೀಸೆಲ್ ಮೇಲೆ. ಆಗಲೇ ಸಿಂಪಲ್ ಆಗಿ ಹೇಳ್ತಾ ಇದ್ದೆ ನಾನು, ಹೆಚ್ಚು ಕಡಿಮೆ 3 ಲಕ್ಷ ಕೋಟಿ. 3 ಲಕ್ಷ ಕೋಟಿಯನ್ನ 1 ವರ್ಷಕ್ಕೆ ದುಡ್ಕೊಳ್ತಾರೆ ಇವರು. ಎಷ್ಟು ವರ್ಷಕ್ಕೆ? ಕೇವಲ 1 ವರ್ಷಕ್ಕೆ. ಇದು 2013ರಲ್ಲಿ ಎಷ್ಟು ತೆರಿಗೆ ಇತ್ತು ಅಂದರೆ 52,537 ಕೋಟಿ ರೂಪಾಯಿ ಮಾತ್ರ ಇದ್ದಂಥ ತೆರಿಗೆಯನ್ನ ಹೆಚ್ಚು ಕಡಿಮೆ 2.94 ಅಥವಾ 3 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ, ಇಷ್ಟಕ್ಕೆ ಮಾಡಿಬಿಟ್ರಲ್ಲ, 6 ಪಟ್ಟು ಆಗ್ಬಿಡ್ತು ಅಲ್ಲಿಗೆ.
6 ಪಟ್ಟು ತೆರಿಗೆ 13ಗೆ ಹೋಲಿಸ್ಕೊಂಡ್ರೆ ನಾವು 6 ಪಟ್ಟು ತೆರಿಗೆ ವಸೂಲಿ ಮಾಡಿದ ಮೇಲೆ ವಾಟ್ ಒನ್ ಶಾಟ್ ಒನ್ ಪೇಮೆಂಟ್ ಎಷ್ಟು 1.44 ಲಕ್ಷ ಕೋಟಿ ಪೇ ಮಾಡಬೇಕಾಗಿತ್ತಲ್ವಾ ಇವರು? ಅಥವಾ ಮಾಡಿಬಿಟ್ಟಿದ್ದಾರಾ ಅಥವಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರಾ? ಇನ್ನು ಹೇಳ್ತೀನಿ ನಾನು ಈ ಬಾಂಡ್ಗಳ ಕಥೆಯನ್ನ. ಈ ಬಾಂಡ್ಗಳಿಗೆ ಈಗ LIC ಏನೋ ಒಂದು ಪಾಲಿಸಿ ಮಾಡಿಸಿರ್ತೀರಲ್ಲ ನೀವು, ಒಂದು ಮೆಚುರಿಟಿ ಅವಧಿ ಅಂತ ಬರುತ್ತೆ. ಯೂಶುವಲ್ ಆಗಿ 20 ವರ್ಷ ಇರುತ್ತದು ಅಲ್ವಾ? ಈ ಬಾಂಡ್ಗಳಿಗೆ 2005ಇಂದ 10ವರೆಗೂ ಮಾಡ್ಕೊಂಡಿದ್ರಲ್ಲ, ಅದರ ಮೆಚುರಿಟಿ ಅವಧಿ ಅಂತ ಬರುತ್ತೆ. ಆ ಮೆಚುರಿಟಿ ಅವಧಿ ಬಂದಾಗ ಇವ್ರು ಕಟ್ಟಿದೆಷ್ಟು ಗೊತ್ತಾ? 2 ಬಾಂಡ್ಗಳಿಗೆ ಸೇರಿಕೊಂಡು 2 ಬಾಂಡ್ ಮೆಚೂರ್ ಆಗೋದು. ಎಷ್ಟು ಗೊತ್ತಾ ದುಡ್ಡು? ಉಸಿರ ಬಿಗಿ ಹಿಡ್ಕೊಳ್ಳಿ, ಹೇಳ್ತಿದ್ದೀನಿ ನಾನು. 2 ಬಾಂಡ್ ಮೆಚೂರ್ ಆಗಿರೋದು. ಆ 2 ಬಾಂಡ್ಗೆ ಅವ್ರು ಕಟ್ಟಿದ ಹಣ 3,500 ಕೋಟಿ ರೂಪಾಯಿಗಳು ಮಾತ್ರ. ಎಷ್ಟು ಹೇಳಿ? 3,500 ಕೋಟಿ. ನಂಬಳಿ ತೆರಿಗೆ ವಸೂಲಿ ಮಾಡ್ತಾ ಇರೋದೆಷ್ಟು? 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ ತೆರಿಗೆ ವಸೂಲಿ ಮಾಡಿಕೊಂಡು ಕಥೆ ಕಟ್ತಾ ಇರೋದೇನು? ನಾವೆಲ್ಲ ಸಾಲ ತೀರಿಸ್ತಾ ಇದ್ದೀವಿ ಅಂತ ಹೇಳಿ. ಎಷ್ಟು? ಒಂದು ಬಾಂಡ್ 1,750 ಕೋಟಿ ರೂಪಾಯಿಗಳ ಒಂದು ಬಾಂಡ್, ಇನ್ನೊಂದು ಬಾಂಡು 1,750 ಕೋಟಿ ರೂಪಾಯಿಗಳ ಇನ್ನೊಂದು ಬಾಂಡ್. 2 ಬಾಂಡ್ ಸೇರಿಸ್ಕೊಂಡ್ರೆ ನಿಮಗೆ 3,500 ಕೋಟಿ ಆಗುತ್ತೆ. ಅದನ್ನು ನೀವು ಕಟ್ಟಿದ್ದಾರೆ. ಎಸ್, ಕಟ್ಟಿರೋದು ನಿಜ. ವಸೂಲಿ ಮಾಡಿದ್ದೀವರು 3 ಲಕ್ಷ ಕೋಟಿ. ಅಲ್ಲಿ ಉಜ್ವಲ ಕಥೆ ಹೇಳಿದ್ರಲ್ಲ, ಎಲ್ಲ ಬಡವ್ರಿಗೆ ನಾವು ಕೊಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತೇಳಿ ಬಡವ್ರ ಹೆಸರು ಹೇಳೋದು, ಅಲ್ಲೊಂದು ಸ್ಯಾಂಪಲ್ ಸೈಜ್ ತೋರಿಸೋದು, ಎಲ್ಲರ ಬಳಿ ಚಂದ ಎತ್ತಿಬಿಡೋದು, ಎಲ್ಲರ ಬಳಿ ವಸೂಲಿ ಮಾಡಿಬಿಡೋದು, ತೆರಿಗೆಯನ್ನ ಮಾಡಿಬಿಟ್ಟು ಅಲಕ್ ನಿರಂಜನ್ ಅಂತ ಕೂತ್ಕೊಂಡ್ಬಿಡೋದು. ಇದಲ್ಲ. ಹೀಗಾಗಿ ಇಲ್ಲೇನಾಗ್ತಾ ಇದೆ? ನೀವು ಸಾಲ ತೀರಿಸಿದ್ರೆ ಎಷ್ಟು ಸಾಲ ತೀರಿಸಿದ್ದೀರಿ? ಒಬ್ಬ ಸಚಿವರ ಮಾತಿದು, ನಾವು ಸಾಲ ತೀರಿಸ್ತಾ ಇದ್ದೀವಿ ಅಂತ ಹೇಳಿ 2018ನಲ್ಲಿ ಹೇಳಿದಂಥ ಹೇಳಿಕೆಯನ್ನ ಇವತ್ತಿಗೂ ತೋರಿಸ್ತಾ ಇದ್ದಾರೆ. ದೇಶ ಸಾಲ ಮಾಡಿಬಿಟ್ಟಿತ್ತು, ಸಾಲ ತೀರಿಸಿದ್ರು. ತೀರಿಸಿರೋದೆಷ್ಟು? ತೀರಿಸಿರುವುದು 3,500 ಕೋಟಿ. ಪ್ರೆಸೆಂಟ್ಲಿ ಒಂದು ವರ್ಷಕ್ಕೆ ಇವ್ರಿಗೆ 3 ಲಕ್ಷಕ್ಕೂ ಮಿಗಿಲಾದಂಥ ತೆರಿಗೆ ವಸೂಲಿ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಈ ಹಣ ಬಡವರ ರಕ್ತ ಹೀರಿದ ಹಣ ಅಲ್ವಾ? ರಕ್ತ ಹೀರೋ ಹಣ ಅಲ್ವೇನ್ರಿ ಇದು? ಕರಿಬಾರ್ದ ನಾವು? ಬಡವ ಒದ್ದಾಡ್ತಾ ಇದ್ದಾನೆ, ಇನ್ಯಾರೋ ಮಾತನಾಡ್ತಾರೆ 400 ರೂಪಾಯಿ ಆಗಿಬಿಡ್ಲಿ, ಬೇಕಾದ್ರೆ ನಾನು ಮಾತ್ರ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ, ಸಪ್ರೇಟ್ ಬಂಕ್ ಮಾಡಿಸ್ಕೊಳಪ್ಪ ನೀನು, ಸಪ್ರೇಟ್ ಬಂಕ್ ಮಾಡಿಸ್ಕೊಂಡ್ಬಿಡು ನೀನು, ಈ ಬಂಕ್ಗೆ ತಲೆನೂ ಹಾಕ್ಬೇಡ ನೀನು, ಇದು ಬಡವರು ಬಂಕ್, ಇದು ಬಡವರು ಒದ್ದಾಡ್ತಾ ಇದಾರಲ್ಲ ಆ ಬಂಕು ಅಲ್ಲ, ಅವ್ರು ಬಡವರು ಮಾತ್ರ ಹಾಕ್ಸ್ಕೊಳ್ಳಿ, ನಿನಗೆ ಬೇಕಿದ್ರೆ. ಅಥವಾ ಇನ್ನೊಂದು ಕೆಲಸ ಮಾಡು, ಈ ಬಂಕ್ಗೆ ಬಂದರೂ ಕೂಡ ಈ ಬಂಕಲ್ಲಿ ನೀನು 400 ರೂಪಾಯಿ ಕೊಡು ಬಂತಿದ್ರೆ ಬೇರೆ 4 ಗಾಡಿಗಳಿಗೆ 100 ರೂಪಾಯಿ ಅಂತ 4 ಲೀಟರ್ ಪೆಟ್ರೋಲ್ ಆದ್ರೂ ಹಾಕ್ಸಪ್ಪ ಅಲ್ವಾ? ಕೇಳ್ಬೇಕು ನಾವು. ಅಮ್ಮಂದರಿಗೆ ಗೊತ್ತಾಗುತ್ತಿದ್ದು ಸಿಲಿಂಡರ್ ಬೆಲೆ ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಇದ್ರ ಆಚೆಗೆ ಇನ್ನೊಂದೇನು ಮಾಡ್ತಾರೆ ಇವರು? ಇನ್ನೊಬ್ರು ಮಾತನಾಡಿದ್ರು, ಬಡ್ಡಿ ಕಟ್ಟಿಲ್ವೇನ್ರಿ ನಾವು, ಆ ಬಾಂಡ್ಗಳಿಗೆ ಬಡ್ಡಿ ಕಟ್ಟಿಲ್ವಾ ನಾವು? ಎಷ್ಟು ಬಡ್ಡಿ? ಇವ್ರು ಮಾತನಾಡಿದ ಎಷ್ಟು ಬಡ್ಡಿ ಗೊತ್ತಾ? ಇಲ್ಲಿ ಲೆಕ್ಕ ಹಾಕೊಳ್ಳಿ ನೀವು. 40,226 ಕೋಟಿಯನ್ನ ನಾವು ಬಡ್ಡಿಯಾಗಿ ಕಟ್ಟಿದ್ದೀವಿ ಅಂತ ಹೇಳಿ ಇನ್ನೊಬ್ಬ ಸಚಿವರು ಮಾತನಾಡಿದ್ರು. ಓ, ಇರಬಹುದೇನೋ, ಇವ್ರು ಬಡ್ಡಿ ಕಟ್ಟಿರಬಹುದೇನೋ ಅಂತ ನಮಗೂ ಆಶ್ಚರ್ಯ ಆಯಿತು. ಚೆಕ್ ಮಾಡಿದ್ವಿ, ಅದನ್ನು ಕೂಡ ಬಿಡಲಿಲ್ಲ ನಾವು. ಚೆಕ್ ಮಾಡಿದಾಗ ಏನಿತ್ತು ನೋಡಿ, 2016-17ನೇ ಸಾಲು, 2017-18ನೇ ಸಾಲು, 2018-19 ಸಾಲಿನ ಅನೆಕ್ಷರ್ 6E ನಲ್ಲಿ 6E ನಲ್ಲಿ ಇವ್ರು ಏನಾದರೂ ಈ ರೀತಿ ಸಾಲ ತಗೊಂಡು ಸಾಲ ತೀರಿಸಿದ್ರೆ ಬಜೆಟ್ ಅನ್ನೋದು ಇರಬೇಕು. ಏನಿರಬೇಕದು? ಸಾಲ ತಗೊಂಡಿದ್ರೂ ಇರುತ್ತೆ, ಸಾಲ ಕೊಟ್ಟರೂ ಇರುತ್ತೆ. ಏನು ಖರ್ಚು ವೆಚ್ಚ ಅಷ್ಟೇ ತಾನೇ ಬಜೆಟ್ ಅಂದರೆ. ಒಂದು ಬಜೆಟ್ ಅಂದರೆ ಇನ್ನೇನು ಅಲ್ಲ, ನಿನ್ನ ಬಳಿ ಎಷ್ಟು ಹಣ ಇದೆ, ಏನು ಖರ್ಚು ಮಾಡ್ದಪ್ಪ ನೀನು, ಯಾವುದಕ್ಕೆ ಅಂತ. 100 ರೂಪಾಯಿ ಇದ್ರೆ 10 ರೂಪಾಯಿ ವಿದ್ಯೆಗೆ, 10 ರೂಪಾಯಿ ನೀರಾವರಿ ಯೋಜನೆಗೆ, ಇನ್ಯಾವುದಕ್ಕೋ ಒಂದಷ್ಟು ಯೋಜನೆಗಳಿಗೆ ಒಂದು 20 ರೂಪಾಯಿ, 30 ರೂಪಾಯಿ ಸಂಬಳಕ್ಕೆ ಇಷ್ಟೆಲ್ಲ ಡಿವೈಡ್ ಮಾಡೋದೇ ಬಜೆಟ್, ಇನ್ನೇನು ಅಲ್ಲ ಬಜೆಟ್ ಅಂತ ಹೇಳಿದ್ರೆ. ಈ ಬಜೆಟ್ನ ಈ ಕಾಲಮಲ್ಲಿ 6C ಅನ್ನೋ ಒಂದು ಕಾಲಮಲ್ಲಿ ತೈಲ ಬಾಂಡ್ಗಳ ಸ್ಥಿತಿ ಇತ್ತಲ್ಲ, ಅದು ಯಥಾಸ್ಥಿತಿ ಇತ್ತು. ಅಂದರೆ ಇವರು ಬಡ್ಡಿ ಪಾವತಿ ಮಾಡಿದೀವಿ ಅಂತ ಹೇಳ್ಕೊಂಡ್ರಲ್ಲ, ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಇವತ್ತಿನವರೆಗೂ ಕ್ಲಾರಿಟಿ ಇಲ್ಲ. ಅದರಲ್ಲಿ ಒಂದು ವೇಳೆ ಆಯ್ತಪ್ಪ ನೀವು ಬಡ್ಡಿ ಕಟ್ಟಿದಿರಿ ಅಂದರೆ ಇಟ್ಕೊಂಡ್ಬಿಡೋಣ, 40,226 ಕೋಟಿ ಬಡ್ಡಿ ಕಟ್ಟಿದ್ದೀರಾ ನೀವು? ಬಡ್ಡಿ ಕಟ್ಬಿಟ್ಟಿದ್ದೀರಿ ಅಲ್ವಾ ನೀವು? ದೇಶ ಸಾಲ ತೀರಿಸ್ಬಿಟ್ಟಿದ್ದೀರಲ್ವಾ ನೀವು? ದೇಶವನ್ನು ರಕ್ಷಣೆ ಮಾಡಿದಿರಲ್ವಾ ನೀವು? ಹಾಗಾದರೆ ಪ್ರತಿ ವರ್ಷಕ್ಕೆ 3 ಲಕ್ಷ ಕೋಟಿ, ಒಂದು ಹಿಂದಿನ ವರ್ಷಕ್ಕೆ ಒಂದು 2.5 ಲಕ್ಷ ಕೋಟಿ ಇಟ್ಕೊಳ್ಳೋಣ, ಆದರೆ ಹಿಂದಿನ ವರ್ಷಕ್ಕೆ ಬೇಕಾದ್ರೆ 2 ಲಕ್ಷ ಕೋಟಿ ಇಟ್ಕೊಂಡ್ಬಿಡೋಣ. ಇಷ್ಟು ವರ್ಷಗಳಿಂದ ಕೋಟಿಗಟ್ಟಲೆ ತೆರಿಗೆ ವಸೂಲಿ ಮಾಡಿದ್ರಲ್ಲ, ಲಕ್ಷ ಕೋಟಿಗಳಲ್ಲಿ ಈ ಹಣ ಏನಾಯಿತು? ಕೇಳಬಾರ್ದ ನಾವು? ಆರ್ ವಿ ಸ್ಟುಪಿಡ್? ಎಷ್ಟು ದಿನ ಈ ದೇಶದ ಹೆಸರಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ರೀ? ಏನು ಕೇಳಿದ್ರು ದೇಶ ಅಂತೀರಿ, ಏನು ಕೇಳಿದ್ರು ವ್ಯಾಪಾರ, ನಾವು ವ್ಯಾಪಾರ ಮಾಡಲ್ಲ, ನಾವು ಬಿಸ್ನೆಸ್ ಮಾಡಲ್ಲ ಅಂತೀರಿ, ಖಾಸಗಿ ಅವ್ರ ಕಡೆ ಕೊಟ್ಬಿಟ್ಟಿದ್ದೀರಿ. ಉಳ್ಕೊಂಡಿರೋದು ಪೆಟ್ರೋಲು, ಡೀಸೆಲ್ಲು, ಈ ಗ್ಯಾಸು. ಇದ್ರ ಮೇಲೆ ಮನಸ್ಸಿಗೆ ನಿಮ್ಗೆ ಏನು ತೀರ್ಮಾನ ಬರುತ್ತೋ ಆ ತೀರ್ಮಾನದ ಪ್ರಕಾರವಾಗಿ ನೀವು ಜಾಸ್ತಿ ಮಾಡ್ತಾ ಹೋದರೆ ದೇಶದ ಬಡವ ಎಲ್ಲಿಗೆ ಹೋಗಬೇಕು? ಅಲ್ಲಿ 15,000 ಕೋಟಿ ವ್ಯಾಕ್ಸಿನ್ದು ಉತ್ತರ ಬಂದಿಲ್ಲ ನಿಮ್ಮ ಕಡೆಯಿಂದ. ಏನು ಮಾಡಿದ್ರಿ ಅದನ್ನೇನು ಮಾಡ್ತಾ ಇದ್ದೀರಿ? ಅದ್ರ ಮೇಲೆ ಯಾಕೆ ಟ್ಯಾಕ್ಸ್ ಹಾಕೊಂಡು ಕೂತಿದ್ದೀರಿ? ಈ ಕಡೆ ಬಂದರೆ ಈ ಪೆಟ್ರೋಲ್ ವಿಚಾರಕ್ಕೆ ತಂದು ನಿಲ್ಲಿಸಿದ್ದೀರಿ. ಈಗ ಕೇಳಿದ್ರೆ ಇನ್ನು ಮೇಲೆ ಎಲ್ಲೂ ಕೂಡ ನೀವು ಚಕಾರ ಎತ್ತಬಾರ್ದು. ನಾವು ಸಾಲ ತೀರಿಸ್ತಾ ಇದ್ದೀವಿ. ಒಂದು ವೇಳೆ ಇಡೀ ಅಂಕಿಅಂಶಗಳು ಸುಳ್ಳಾದರೆ ನಾಳೆ ಬೆಳಿಗ್ಗೆಯೇ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬಳಿ ಡೇಟಾ ಇದ್ದರೆ, ನೀವು ಸಾಲ ತೀರಿಸಿದ್ರೆ ಯಾವ ದೇಶಕ್ಕೆ ಎಷ್ಟು ಸಾಲ, ಯಾವ ತೈಲೋತ್ಪನ್ನ ಕಂಪನಿಗಳಿಗೆ ಎಷ್ಟು ಸಾಲ, ಯಾವ ಬಾಂಡ್ ಕಥೆ ಏನು ನೀವು ಹೇಳ್ಬೇಕು ನಮಗೆ.
ಇಲ್ಲಿವರೆಗೂ ಮೆಚೂರ್ಡ್ ಆಗಿರೋದು 2 ಬಾಂಡು. ಆ 2 ಬಾಂಡ್ನ ಒಟ್ಟು ಮೊತ್ತ 3,500 ಕೋಟಿ. ಮುಂದಿನ ಒಂದು ಬಾಂಡ್ ಮೆಚೂರ್ಡ್ ಆಗುತ್ತೆ 2021 ಅಕ್ಟೋಬರ್ಗೆ. ಅದು ಅಷ್ಟು ಅಮೌಂಟ್ ಇರುತ್ತೆ ಅಷ್ಟೇ, ಅದೇನು ಜಾಸ್ತಿ ಇರಲಿಕ್ಕಿಲ್ಲ. ಹಾಗಿದ್ದಾಗ ನಮ್ಮ ಬಳಿಯಲ್ಲಿ ಹಗಲು ದರೋಡೆ ಯಾಕೆ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಮೊದಲು ಸಾರ್ವಜನಿಕ ಉದ್ಯಮದ ಒಂದಷ್ಟು ವಲಯಗಳಿದ್ವು, ಅದು ಚೆನ್ನಾಗಿ ಲಾಭದಲ್ಲಿ ನಡೀತಾ ಇದ್ವು, ಕೆಲವು ರೋಗಗ್ರಸ್ತವಾಗಿದ್ವು. ಆ ವಲಯವನ್ನು ಏನು ಮಾಡಿಬಿಟ್ರಿ, ಈ ಹೇಗೆ ಅಂದರೆ ಕಥೆ ನೋಡಪ್ಪ, ಈ ಬೆರಳಿಗೇನೋ ಗ್ಯಾಂಗ್ರೀನ್ ಆಗಿದೆ ಅಂದರೆ ಆ ಬೆರಳು ತುದಿಯನ್ನು ಕಟ್ ಮಾಡಿ ಅದಕ್ಕೆ ಬ್ಯಾಂಡೇಡ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು. ನೀವು ಹಾಗೆ ಮಾಡಲಿಲ್ಲ, ಕುತ್ತಿಗೆನೇ ಕತ್ತರಿಸ್ಬಿಟ್ರಿ ನೀವು. ಕುತ್ತಿಗೆನೇ APMC ದಲ್ಲಾಳಿ ಹಾವಳಿ, ದಲ್ಲಾಳಿಗಳಂತೆ ರೈತರ ಶೋಷಣೆಯಂತೆ, ಹಾಗಂತೆ ಹೀಗಂತೆ ದಲ್ಲಾಳಿ ವಿಮುಕ್ತರನ್ನಾಗಿ ಮಾಡಿ APMCಗಳಿಂದ ಒಳ್ಳೆ ವ್ಯವಸ್ಥೆ ತಗೊಂಡು ಮನೆಯಲ್ಲಿ ಜನಗಳ APMC ಇರಿಯೋದು. ರೈತರು ವೋಟ್ ಮಾಡಿರ್ತಾರೆ, ಅವರೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅಲ್ಲೇನು ಮಾಡಿಬಿಟ್ರಿ ನೀವು, ಪ್ರೈವೇಟ್ ತಂದುಬಿಟ್ರಿ. ಅಲ್ಲಿ ಪ್ರೈವೇಟ್ ಯಾರಿಗೆ ಬೇಕಾದ್ರೂ ಮಾಡ್ಕೊಂಬಿಡಿ ನೀವು ಅಂತ. ಈಗ ಅದಕ್ಕೆ ಸಾಲ ರೆಡಿಯಾಗಿಬಿಟ್ಟಿದ್ದಾರೆ. ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಕೊಂಡುಕೊಂಡು ಪ್ರೈವೇಟೈಸೇಷನ್ ಆಗಿ ಅಲ್ಲೊಂದು ಬೆಲೆಗೆ ಮೊನಾಪಲಿ ಅಥವಾ ಏಕಸ್ವಾಮ್ಯ ಬಂದ್ಬಿಟ್ಟು ಆ ಬೆಲೆಗೂ ನಾವೆಲ್ಲ ರೆಡಿಯಾಗಿರಬೇಕು ಅಲ್ವಾ? ಎಲ್ಲಿ ಸ್ವಾಮಿ, ಯಾವ ವಿಚಾರ? ನಾನು ರೆಡಿ ಇದ್ದೀನಪ್ಪ ಡಿಬೇಟ್ಗೆ. ಅಕಸ್ಮಾತ್ ತಪ್ಪು ಮಾತಾಡಿದ್ನಾ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ನಾನು ರೆಡಿ ಇದ್ದೀನಿ. ನನಗೇನು ಅಂತ ಭಾವನೆ ಇಲ್ಲ. ನಾನು ಇದರಲ್ಲೇ ಸರಿ ಇದ್ದೀನಿ. ಹಠಮಾರಿ ಧೋರಣೆ ಏನಿಲ್ಲ. ಸಾಲ ತೀರಿಸಿದ್ದೀರಾ, ಬಾಯ್ ಬಿಡಿ, ದಾಖಲೆನ ಬಿಡುಗಡೆ ಮಾಡಿ ಅಥವಾ ಆರ್ಗ್ಯುಮೆಂಟ್ ಮಾಡಿ, ಡಿಬೇಟ್ ಮಾಡಿ. ಲೆಟ್ ಅಸ್ ಡಿಬೇಟ್. ದೇಶ ಇರೋದೇ ಅದಲ್ವೇನ್ರಿ, ವಾಕ್ ಸ್ವಾತಂತ್ರ್ಯ. ನೀವು ಮಾತನಾಡಿ, ನಾನು ಮಾತನಾಡ್ತೀನಿ, ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಮತ್ತು ಇಷ್ಟು ಹೇಳಿದ್ನಲ್ಲ ನೋಡಿ, ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ನೀವು ಯಾರು ಬೇಕಾದರೂ ಈಗಲೇ ಕಂಪ್ಯೂಟರ್ ಸರ್ಚ್ ಕೊಡಿ. ಇವರು ಪೆಟ್ರೋಲ್ ಬಾಂಡ್ ವಿಚಾರದಲ್ಲಿ ನಾವು ಸಾಲ ತೀರಿಸಿದ್ದೀವಿ ಅಂತ ಹೇಳಿದ್ರಲ್ಲ, ಫ್ಯಾಕ್ಟ್ ಚೆಕ್ ಅಂತ ಕೊಡಿ. ಫ್ಯಾಕ್ಟ್ ಚೆಕ್ ಅಂತ ಕೊಟ್ಟುಬಿಟ್ಟು ಈ ಸಾಲವನ್ನು ಇವರು ತೀರಿಸಿದ್ದಾರಾ, ಪೆಟ್ರೋಲ್ ಬಾಂಡ್ಗಳ ಕಥೆ ಅನ್ನೋದನ್ನು ಚೆಕ್ ಮಾಡಿಬಿಟ್ರೆ ಇವರು ಇಲ್ಲಿವರೆಗೂ ತೀರಿಸಿರೋದು 3,500 ಕೋಟಿ. ಬಡ್ಡಿ ಕಟ್ಟಿದ್ದೀವಿ 40,226 ಕೋಟಿಯಿಂದ ಮಾತನಾಡಿದ್ರಲ್ಲ, ಈ ಹಣವನ್ನು ಇವರು ಬಡ್ಡಿ ಕಟ್ಟಿಲ್ಲ. ಒಂದು ವೇಳೆ ಕಟ್ಟಿದ್ರೆ ಅದು ಬಜೆಟ್ನ ಅನೆಕ್ಷರ್ 6E ನಲ್ಲಿ ಆ ಕಾಲಮ್ಗಳಲ್ಲಿ ರಿಫ್ಲೆಕ್ಟ್ ಆಗಬೇಕಾಗಿತ್ತು. ಯಾಕೆ ರಿಫ್ಲೆಕ್ಟ್ ಆಗಿಲ್ಲ ಅದು? ಇದು ನಮ್ಮ ಪ್ರಶ್ನೆ ಕೇಳ್ತಾ ಇದ್ದೀವಿ. ಉತ್ತರ ಇದ್ರೆ ಉತ್ತರ ಕೊಡಿ. ದ್ವೇಷ, ಅಸೂಯೆ, ಸಿಟ್ಟು, ವಿರೋಧಿ ನೀತಿ ಏನೂ ಇಲ್ಲ ರೀ ನಮಗೇನೂ ಇಲ್ಲ. ನಾವು ಬಡವರ ಪರ. ಇಲ್ಲಿ ದೇಶದಲ್ಲಿ 25% ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ನೀವು ಇಲ್ಲಿ ಟ್ಯಾಕ್ಸನ್ನು ಹಾಕೊಂಡು ಸಿಲಿಂಡರ್ ಡಬಲ್ ಆಯಿತು. ಪೆಟ್ರೋಲ್ ಹೆಚ್ಚು ಕಡಿಮೆ ಡಬಲ್ ಆಗ್ತಾ ಬರ್ತಾ ಇದೆ. ಅದು ಕೂಡ ಸ್ವಲ್ಪ ದಿನ ಬಿಟ್ಟರೆ ಡಬಲ್ ಮಾಡಿಬಿಡ್ತೀರಿ ನೀವು. ಹೇಳೋದೇನು, ಇಲ್ಲೇನು ಮಾಡಿದ್ರು, ಒಂದು ಕಡೆ ಫಸ್ಟ್ ಸ್ಟೇಜಲ್ಲಿ ಇನ್ನು ಮೇಲೆ ನಾವು ವಿಶ್ವದಲ್ಲಿ ತೈಲ ಬೆಲೆ ಹೇಗಾಗುತ್ತೋ ಅದೇ ರೀತಿಯಲ್ಲಿ ನಮ್ಮ ಭಾರತದಲ್ಲಿಯೂ ಅನ್ವಯ ಆಗುತ್ತೆ ಅಂತ ತಿಂಗಳಿಗೊಮ್ಮೆನೋ 45 ದಿನಕ್ಕೊಮ್ಮೆನೋ ಆ ಬೆಲೆ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಏನು ಮಾಡಿದ್ರು, ವಿಶ್ವದಲ್ಲಿ ಪ್ರತಿನಿತ್ಯ ಚಿನ್ನ ಗ್ರಾಮ್ ಇವತ್ತು ಬೆಳಿಗ್ಗೆ ಎಷ್ಟಿತ್ತು, ನಾಳೆ ಬೆಳಿಗ್ಗೆ ಎಷ್ಟಿದೆ ಅಂತ ಮಾತನಾಡ್ತಾರಲ್ಲ, ಆ ರೀತಿಯಾಗಿ ಪೆಟ್ರೋಲನ್ನು ಕೂಡ ಅದರ ವ್ಯಾಪ್ತಿ ತಂದುಬಿಟ್ರು. ಇಲ್ಲಿ ಹೇಳ್ತಿರೋದು ನಾವು ಪೆಟ್ರೋಲನ್ನು ವ್ಯಾಪ್ತಿ ತಂದಿದ್ದು ಯಾವುದು ಗೊತ್ತಾ? ಇವರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಬೆಲೆ ಆಗ್ತಾ ಇತ್ತು ಅಷ್ಟೇ ಇಲ್ಲಿ ಮಾಡ್ಕೊಂಡಿದ್ದಿದ್ರೆ ಇವತ್ತಿಗೆ ನಮ್ಮ ದೇಶ ಸುಭಿಕ್ಷ. 50 ರೂಪಾಯಿ 40 ರೂಪಾಯಿ ಬರಲ್ಲ. ಟ್ಯಾಕ್ಸ್ ಅಕಸ್ಮಾತ್ ಮುಕ್ತ ಮಾಡಿಬಿಟ್ರೆ ನಮಗೆ ಇರಲಿ, ತೆರಿಗೆ ಬೇಕು ಒಂದು ದೇಶಕ್ಕೆ. ಇವರೇನು ಮಾಡಿದ್ರು, ಅಲ್ಲಿನ ತರಿಸ್ಕೊಂಡು ಅಲ್ಲಿ ಎಷ್ಟು ಬೆಲೆ ಇಳಿಯುತ್ತೋ ಅಷ್ಟು ಬೆಲೆ ಜಾಸ್ತಿ ಮಾಡೋದು. ಇವ್ರಿಗೆ ತೈಲೋತ್ಪನ್ನ ಕಂಪನಿಗಳ ರಾಷ್ಟ್ರದ ಒಬ್ಬರು ಮುಖ್ಯಸ್ಥರು ಮಾತನಾಡಿದ್ರು, ಚಾಟಿ ಬೀಸುವಂಥ ಮಾತದು. ಏನು ಮಾತು ಗೊತ್ತಾ ಅದು? ಇವರು ತೈಲ ಬೆಲೆ $16 ಇಳಿದುಬಿಟ್ಟಿತ್ತಲ್ಲ, $16 ಬ್ಯಾರಲ್ಗೆ. ಒಂದು ಬ್ಯಾರಲ್ ಅಂದರೆ 159 ಲೀಟರ್ ಅಂತ ಅಂದ್ಕೊಳ್ಳಿ ನೀವು, ಹೆಚ್ಚು ಕಡಿಮೆ ಅಷ್ಟು ಆಸುಪಾಸಲ್ಲಿ ಬರುತ್ತದು. ಅಷ್ಟು ಒಂದು ಬ್ಯಾರಲ್ಗೆ $16 ಬಂದು ನಿಂತಿತ್ತು. ಆಗೇನು ಮಾಡಿದ್ರು ಇವರು, ಚೆನ್ನಾಗಿ ಸ್ಟೋರ್ ಮಾಡಿಕೊಂಡ್ರು, ತರಿಸಿ ಸ್ಟೋರ್ ಮಾಡಿಕೊಂಡ್ರು. ಆಮೇಲೆ ಮತ್ತೆ ಬ್ಯಾರಲ್ ಬೆಲೆಗೆ ಈ ಕೋವಿಡ್ ಎಲ್ಲ ಆದಮೇಲೆ ಜಾಸ್ತಿ ಆಯ್ತಲ್ಲ, ಕೇಳ್ಕೊಂಡ್ರು, ಇಲ್ಲ ನೀವೆಲ್ಲ ಕಡಿಮೆ ಮಾಡಬೇಕು, ಬೆಲೆನ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಬೆಲೆ ಅಂತ. ಅಂದರೆ ಇದು ಜನಗಳ ಪರವಾಗಿ ಮೊಸಳೆ ಕಣ್ಣೀರು ಅಷ್ಟೇ. ಇದು ಜಾಸ್ತಿ ಆಗ್ತಾ ಇದೆ, ಇದು ದೇಶದ ಜನಕ್ಕೆ ಗೊತ್ತಾಗಲಿ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಅಂತೇಳಿ. ಅವ್ರೇನು ಹೇಳಿದ್ರಾಗ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು, ನೋಡ್ರಪ್ಪ ಬಹಳ ಜಾಣರಿದ್ದೀರಿ ನೀವು, $16 ಆದಾಗ ಚೆನ್ನಾಗಿ ತೊಗೊಂಡು ಸ್ಟೋರ್ ಮಾಡ್ಕೊಂಡ್ರಲ್ಲ, ಆ ಸ್ಟೋರ್ ಮಾಡಿರುವ ಪೆಟ್ರೋಲನ್ನ ಡೀಸೆಲನ್ನು ಈಗ ಜನಗಳಿಗೆ ಬಿಡಿ, ಈಗ ಖರ್ಚು ಮಾಡ್ಕೊಂಡ್ರಪ್ಪ, ನೀವು ಸ್ಟೋರ್ ಮಾಡ್ಕೊಂಡಿದ್ದೀರಲ್ಲ ಅಂತ ಕೇಳಿದ್ರು ಅವರು. ಹಾಗೆ ಈ ಜನಗಳ ಕಣ್ಣಿಗೆ ಮಣ್ಣೆರ್ಚ್ಕೊಂಡು ಅಲ್ಲೊಂದು ಬೆಲೆ ಇಲ್ಲೊಂದು ಬೆಲೆ, ದೇಶದ್ದೇನೋ ಸಾಲ ತೀರಿಸ್ತಾ ಇದ್ದೀನಿ, ದೇಶದ್ದೇನೋ ಮಾಡ್ತಾ ಇದ್ದೀನಿ. ನೋ ದೇಶದ ಹೆಸರು ಹೇಳಿ, ಇನ್ ದ ನೇಮ್ ಆಫ್ ದ ಕಂಟ್ರಿ, ವಂಡರ್ಫುಲ್ ಕಂಟ್ರಿ ರೀ ಇಂಡಿಯಾ, ಭಾರತದ ಹೆಸರು ಹೇಳಿ. ಭಾರತದ ಹೆಸರಲ್ಲಿ, ದೇಶದ ಹೆಸರಲ್ಲಿ ಏನೋ ಒಳ್ಳೇದು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮಿಂದ ತೆರಿಗೆ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ ವಿನಃ, ನಮ್ಮ ಜಾಬ್ ಕಿತ್ಕೊಂಡ್ರೆ ವಿನಃ, ನಮ್ಮನ್ನು ಬೀದಿಗೆ ಬಿಟ್ಟರೆ ವಿನಃ ಇನ್ಯಾವುದೂ ಆಗ್ತಾ ಇದೆ ನಮ್ಗೆ ಅನ್ನಿಸ್ತಾ ಇಲ್ಲ. ನೀವು ಕಟ್ಟುವ ಬ್ರಿಡ್ಜು, ನೀವು ಕಟ್ಟುವ ರೋಡು, ನೀವು ತರುವ ಬುಲೆಟ್ ಟ್ರೈನು, ಇವುಗಳಿಂದ ಇಡೀ ದೇಶದಲ್ಲಿ ಎಲ್ಲ ಜನಗಳ ಪರಿಸ್ಥಿತಿ ಬದಲಾಗುತ್ತೆ ಅನ್ನುವ ಭ್ರಮೆ ಯಾರಿಗೂ ಇಲ್ಲ ಸ್ವಾಮಿ. ಇವತ್ತು ಮಾಡೋದಿದ್ರು ಇವೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ರೆ ಒಂದು ಇಡೀ ಬುಲೆಟ್ ಟ್ರೈನು 1 ಲಕ್ಷ ಕೋಟಿ. ಇಡೀ ಬುಲೆಟ್ ಟ್ರೈನು 1 ಲಕ್ಷ ಕೋಟಿ ಸ್ವಾಮಿ, 1 ಲಕ್ಷ ಕೋಟಿ ಮುಗಿದೋಯ್ತು.
ಅಲ್ವಾ? ಅದಕ್ಕೂ ಸಪ್ರೇಟ್ ಟ್ಯಾಕ್ಸ್ ತಗೊಂಡಿರ್ತೀರಿ. ಏನು ಬುಲೆಟ್ ಟ್ರೈನಲ್ಲಿ ಫ್ರೀ ಓಡಾಡಿಸ್ತೀರಾ ನಮ್ಮನ್ನ? ಮೆಟ್ರೋ ಫ್ರೀ ಓಡಾಡ್ತಾ ಇದೀವ ನಾವು? ಇಲ್ಲ ತಾನೇ, ನಾವೇ ಕಟ್ಟಬೇಕು ತಾನೇ. ಇಲ್ಲ್ಯಾಕೆ ಸ್ವಾಮಿ ಇಷ್ಟು ಟ್ಯಾಕ್ಸು? 3 ಲಕ್ಷ ಕೋಟಿ 4 ಲಕ್ಷ ಕೋಟಿವರೆಗೂ ಟ್ಯಾಕ್ಸ್ ವಸೂಲಿ ಮಾಡೋದು ಈ ಕೋವಿಡ್ ಟೈಮ್ನಲ್ಲಿ? ನಗಲ್ವಾ ಜನ? ಅಳಲ್ವಾ? ಕಿರ್ಚಲ್ವಾ? ಅದಕ್ಕೆ ಅಂತ ಪ್ರತಿಭಟನೆ ಮತ್ತೊಮ್ಮೆ ಆಗಬೇಕು ಈ ದೇಶದಲ್ಲಿ. ಇವ್ರಿಗೆ ಪ್ರತಿಭಟನೆ ಮಾಡಬೇಕು. ವಿರೋಧ ಪಕ್ಷಗಳಿಗೆ ಯಾರಿಗೂ ಬರಲ್ಲ ರೀ. ಇವರಿಗೆ ಪ್ರೊಟೆಸ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಇವರಿಗೆ. ಸುಮ್ಮನೆ ಸಾಂಕೇತಿಕವಾಗಿ 2 ಬೋರ್ಡ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಆಲ್ವೇಸ್ ಸ್ಟುಪಿಡ್. ಈ ಕಡೆ ವಿರೋಧ ಪಕ್ಷದ ಹಣೆ ಬರಹ ಇದು. ನೀವು ನೋಡಿದ್ರೆ ಟ್ಯಾಕ್ಸ್ ಕಡಿಮೆ ಮಾಡಲ್ಲ, ಜನ ಮಾತ್ರ ಎಲ್ಲವನ್ನು ಕೂಡ ಬಾಯಿ ಮುಚ್ಕೊಂಡು ಬಾಯಿನ ಹೊಲಿದುಕೊಂಡು ಸುಮ್ಮನೆ ಕೂತಿರ್ಬೇಕು ಅಂದ್ರೆ ಹೇಗೆ? ಇಲ್ಲಿವರೆಗೂ ಸುಮ್ಮನೆ ಕೂತಿದ್ದಾರೆ ಅಷ್ಟೇನೆ. ಇನ್ನೂ ಜಾಸ್ತಿ ಆದರೆ ಫಿನಿಶ್. ಜನಗಳ ಬಳಿ ಉತ್ತರವೇ ಇಲ್ಲ ರೀ, ಉಸಿರೇ ಇಲ್ಲ ಅವ್ರಿಗೆ. ವಿಶ್ವದಲ್ಲಿಯೇ ನಮ್ಮ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದರೆ 25% ಜನ 2 ಹೊತ್ತಿನ ಊಟಕ್ಕೂ ಒದ್ದಾಡ್ತಾ ಇದ್ದಾರೆ ರೀ. ಇದರ ಮಧ್ಯದಲ್ಲಿ ನಾವು ಈ ತೆರಿಗೆ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ, ಇದನ್ನು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬಾರ್ದ ನಾವು? ಎಷ್ಟು ಕ್ವಶನ್ ಅಷ್ಟೇ. ನಾವು ಸುಮ್ಮನೆ ಕೇಳ್ತಾ ಇದೀವಿ ಅವರನ್ನ. ನೋಡಿ ಸ್ವಾಮಿ, ಈ ವಿಚಾರ ಹೀಗಿದೆ, ನಮಗೆ ಲಭ್ಯವಿರುವ ಮಾಹಿತಿಗಳ ಆಧಾರದಲ್ಲಿ. ಇಲ್ಲದೇ ಇದ್ದರೆ ನಮಗೆ ಸೋಷಿಯಲ್ ಡೊಮೈನಲ್ಲಿ, ಸಾರ್ವಜನಿಕ ವ್ಯಾಪ್ತಿಯಲ್ಲಿ ಸಿಗುವಂಥ ಮಾಹಿತಿಗಳ ಆಧಾರದ ಮೇಲೆ ಮಾತನಾಡ್ತಾ ಇದ್ದೀವಿ. ಇದು ನಮ್ಮ ಕಣ್ಣಿಗೆ ಕಾಣುವ ಸತ್ಯ. ಇದು ನಾನೇ ಅಲ್ಲ, ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಲ್ಯಾಪ್ಟಾಪ್ ಇದ್ದರೆ, ಮೊಬೈಲ್ ಫೋನ್ ಇಟ್ಕೊಂಡಿರ್ತೀರಿ, ಇದನ್ನು ಚೆಕ್ ಮಾಡಿ. ಫ್ಯಾಕ್ಟ್ ಚೆಕ್. ನಮ್ಮ ದೇಶ ಸಾಲ ತೀರಿಸಿದ ಎಷ್ಟು ಇವರು, ಎಷ್ಟು ಬಾಂಡ್ಗಳು, ತೈಲ ಬಾಂಡ್ ಅಂದರೆ ಏನು, ಈ ತೈಲ ಬಾಂಡ್ಗಳು ಎಷ್ಟು ಇವರು ಇಶ್ಯೂ ಮಾಡಿದ್ರು, ಅದರ ಮೆಚ್ಯೂರಿಟಿ ಅವಧಿ ಯಾವಾಗ, ಅಂದರೆ ಹಣ ಕೊಡ್ಲಿಕ್ಕೆ ಆಗದೆ ಇದ್ದಾಗ ಬಾಂಡ್ ಮೂಲಕ ಒಂದು ಗ್ಯಾರಂಟಿ ಕೊಟ್ಟರು. ನಾವೆಲ್ಲೂ ಹೋಗಲ್ಲಪ್ಪ, ಸರ್ಕಾರದ ಕಡೆಯಿಂದ ಬಾಂಡ್ ಕೊಡ್ತಾ ಇದ್ದೀವಿ, ಮೆಚ್ಯೂರಿಟಿ ಆಗುತ್ತದು, ಅದು ಮೆಚ್ಯೂರ್ ಆದಾಗ ನೀನು ಆ ಒಂದು ಹಣವನ್ನು ವಸೂಲಿ ಮಾಡ್ಕೊಳ್ಬಹುದು ಸರ್ಕಾರದ ಕಡೆಯಿಂದ ಅಂತ ಹೇಳಿ 3,500 ಕೋಟಿ 2 ಬಾಂಡ್ ಇವರಿಗೆ ದುಡ್ಡು ಕೊಟ್ಬಿಟ್ಟು 3 ಲಕ್ಷ ಕೋಟಿ ವಸೂಲಿ ಮಾಡ್ಕೊಳ್ತಾರಲ್ಲ ಇವರು. ಇದಕ್ಕೆ ಏನಂತ ಕರಿಬೇಕು ನಾವು? ಹೇಳೋದೆಲ್ಲ ಇಂಥವೇ ರೀ. ಸಿಂಪಲ್ ಸ್ಯಾಂಪಲ್ ಸೈಜ್ ತೋರಿಸ್ಬಿಡೋದು. ಅಲ್ಲಿ ಯಾವುದೋ ಉಜ್ವಲ ಯೋಜನೆ ಅಂತಾರೆ, ಇಲ್ಲಿ ಯಾವುದೋ ಬಾಂಡ್ ಅಂತಾರೆ, ಆನಂತರ ಯಾರೋ ಗಿವ್ ಅಪ್ ಮಾಡಿಬಿಡಿ ಅಂತಾರೆ, ನಾವು ಟ್ಯಾಕ್ಸನ್ನು ಜಾಸ್ತಿ ಹಾಕಲ್ಲ ಅಂತ ಮಾತನಾಡ್ತಾರೆ. 2 ಪಟ್ಟು ಬೆಲೆ. ಇಷ್ಟು ಕಷ್ಟದ ಸನ್ನಿವೇಶದಲ್ಲಿ 2 ವರ್ಷಗಳ ಕಾಲ ದೇಶದಲ್ಲಿ ಕೋವಿಡ್ ಕಾರಣದಿಂದಾಗಿ ಕೆಲಸ ಇಲ್ಲದೆ ಇದ್ದಾಗ, ಆದಾಯ ಬರದೇ ಇದ್ದಾಗ ಜನಸಾಮಾನ್ಯನೊಬ್ಬ ಎಲ್ಲಿಂದ ತರ್ತಾನೆ? ಇದು ಮಾನವೀಯ ಕಳಕಳಿ, ಇದು ಮಾನವೀಯ ಕಾಳಜಿ. ಇಂಥ ಟೈಮಲ್ಲಿ ಸಿಲಿಂಡರ್ ಒಂದರ ಬೆಲೆ 200 ರೂಪಾಯಿ ಮಾಡಬೇಕಾಗಿತ್ತು. ಏನು ಮಾಡ್ಬೇಕು ಹೇಳಿ? 200 ರೂಪಾಯಿ ಮಾಡಬೇಕು. ಇದು ನಮ್ಮ ಆದರ್ಶ. ನಮ್ಮ ದೇಶ ಅಂದರೆ ಇದು. ಜನಗಳ ಪರವಾಗಿ ನಿಂತ್ಕೊಳ್ಳೋದು ಅಂದರೆ ಇದು. ನೋಡ್ರಪ್ಪ, ನಾವು ಇದರ ಲಾಭನೇ ಇಟ್ಕೊಳ್ಳಲ್ಲ ಕಣ್ರಪ್ಪ. ಜನ ಕಷ್ಟದಲ್ಲಿದ್ದಾರಪ್ಪ, ಏನೋ ದವಸ ಧಾನ್ಯ ಕೊಡ್ತಾ ಇದ್ದೀವಿ, ಅಡುಗೆ ಮಾಡ್ಕೊಂಡು ಊಟ ಮಾಡ್ರಪ್ಪ. ಇಲ್ಲಿ ಎಲ್ಲದಕ್ಕೂ ಕೇಳಿದಕ್ಕೆ ನಾನು ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಮಾತನಾಡೋದು, ಇದರಿಂದ ವಸೂಲಿ ಮಾಡ್ಕೊಳ್ಳೋದು. ಇದರಲ್ಲಿ ಯಾವ ದೊಡ್ಡಸ್ತಿಕೆ ಇದೆ? ಏನು ದೊಡ್ಡಸ್ತಿಕೆ ಇದೆ? ನೀವು 3 ಲಕ್ಷ ಕೋಟಿ 3 ಲಕ್ಷ ಕೋಟಿ ಟ್ಯಾಕ್ಸನ್ನು ವಸೂಲಿ ಮಾಡಿಕೊಂಡು ಬರೀ ಪೆಟ್ರೋಲಿಯಂ ಬಾಬ್ತು ನಮ್ಮಿಡೀ ದೇಶದ 1 ವರ್ಷದ ಬಜೆಟು 35 ಲಕ್ಷ ಕೋಟಿ. ಎಷ್ಟು ಹೇಳಿ? 35 ಲಕ್ಷ ಕೋಟಿ. ಇದರಲ್ಲಿ ಬರೀ ಪೆಟ್ರೋಲ್ ಡೀಸೆಲಿಂದ, ಆ ಒಂದು ತೆರಿಗೆಯಿಂದ ಕೇಂದ್ರಕ್ಕೆ ಮಾತ್ರ ಬರುವ, ಸ್ಟೇಟ್ ಅಲ್ಲ ಕೇಂದ್ರಕ್ಕೆ ಮಾತ್ರ ಬರುವ ಆದಾಯ 3 ಲಕ್ಷ ಕೋಟಿ 3.5 ಲಕ್ಷ ಕೋಟಿ ಇದೆ. 459% ಅಷ್ಟು ನಾವು ಹೆಚ್ಚಿನ ತೆರಿಗೆಯನ್ನು ಇವರಿಂದ ವಸೂಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಗತ್ತಲ್ಲೇ ಇಲ್ವಲ್ರಿ? ಇಂಥ ದೇಶ ಜಗತ್ತಲ್ಲೇ ಇಲ್ಲ. ಇಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ಇದಕ್ಕೇನು ಹೇಳಬೇಕು? ಸಿಲಿಂಡ್ರೂ ಬಿಡಲ್ಲ ನೀವು, ಈ ಕಡೆ ಈ ಪೆಟ್ರೋಲು ಬಿಡಲ್ಲ, ಡೀಸೆಲ್ಲು ಬಿಡಲ್ಲ. ಯಾವ ವಸ್ತು ಕೇಳಿ GST ವ್ಯಾಪ್ತಿಗೆ ತಂದುಬಿಟ್ಟಿದ್ದೀರಿ. GST ವ್ಯಾಪ್ತಿಗೆ ತಂದ ಮೇಲೆ GST ಹಣ ಸ್ಟೇಟ್ಗಳು ಕೇಳಿದ್ರು ನೀವು ಕೊಡ್ತಾ ಇಲ್ಲ. ಅದನ್ನು ಕೇಳಿದ್ರೆ ಸಾಲ ಕೊಡ್ತೀನಿ, ಬೇಕಾದ್ರೆ ನೀನು ಬಡ್ಡಿ ಕಟ್ಟು ಅಂತ ಮಾತನಾಡ್ತೀರಿ. ಅರೆ, ನಮ್ಮ ಪಾಲು ನಮಗೆ ನಮ್ಮ ಹಣ ಬರಬೇಕು ಕೊಡ್ರಯ್ಯ ಅಂತ ಕೇಳಿದ್ರೆ, ಈಗ ನಾವು ಸಾಲ ಕೊಟ್ಟಿರ್ತೀವಿ ರೀ ಒಬ್ಬರಿಗೆ, ಪಕ್ಕದ ಮನೆಯವರು ಸಾಲ ಕೊಟ್ಟಿರ್ತೀವಿ, 1 ಕೋಟಿ ಸಾಲ ಕೊಟ್ಟಿದ್ವಿ ಅಂತ ಇಟ್ಕೊಳ್ಳೋಣ. ಈ 1 ಕೋಟಿ ಸಾಲ ಕೊಟ್ಟಿದ್ರೆ ನಾವು 1 ಕೋಟಿ ಕೊಡಪ್ಪ ಅಂತ ಕೇಳಿದ್ರೆ, ನನ್ನ ಹಣ ಇದೆಯಲ್ಲಪ್ಪ ಅಂತ ಕೇಳಿದ್ರೆ, ಹಣ ಇದೆಯಲ್ಲಪ್ಪ ಅಂತ ಕೇಳಿದ್ರೆ ನಾವು, ಇಲ್ಲ ಕಣಯ್ಯ ನಿನಗೆ ಬೇಕಾದರೆ ಬ್ಯಾಂಕಲ್ಲಿ ಕೊಡಿಸ್ತೀನಿ, ನಾನು ಬ್ಯಾಂಕಲ್ಲಿ ಹೇಳ್ಬಿಡ್ತೀನಿ, ನಾನೇ ಗ್ಯಾರಂಟಿ ಶ್ಯೂರಿಟಿ ಹಾಕ್ಬಿಡ್ತೀನಿ, ಬೇಕಾದ್ರೆ ಅಲ್ಲೇ 1 ಕೋಟಿ ತಗೋ, ಬಡ್ಡಿ ನೀನೇ ಕಟ್ಟು ಅಂದರೆ ಅದೇ ರೀತಿ ಕಥೆ ಇದೆ. GST ವಿಚಾರದಲ್ಲಿ ಇದೇ ಕಥೆ ರೀ. 11,000 ಕೋಟಿ 12,000 ಕೋಟಿ ಉಳಿಸ್ಕೊಂಡಿದ್ದಾರೆ. ಇದು ಬೇರೆ ಬೇರೆ ಬಾಬ್ತಿಗೆ ಹೋದರೆ 80,000 ಕೋಟಿ ಹಣ ಬರಬೇಕು ನಮ್ಮ ಸ್ಟೇಟಿಗೆ ಮಾತ್ರ. ಇವತ್ತವರು ಕೊಡ್ತಾ ಇಲ್ಲ. ಅವರು ಕೇಳಿದ್ರೆ ಬ್ಯಾಂಕಿಂದ ಸಾಲ ಕೊಡಿಸ್ತೀವಿ ಅಂತ ಮಾತನಾಡ್ತಾರೆ. ಇನ್ನು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರು ಏನೇನು ಮಾತನಾಡಿದ್ರು ಕೇಳಿ. भारत के महान प्रधानमंत्री, यशस्वी प्रधानमंत्री, अब मैं ये पूछना चाहता हूं, भूटान को 10,000 करोड़, मंगोलिया को 70,000 करोड़, बांग्लादेश को 15,000 करोड़, मॉरिशस को 5,000 करोड़, नेपाल और अफ्रीका के देशों को 39 अरब करोड़, सरदार स्टैच्यू को 3,000 करोड़, उद्योगपतियों का ऋण माफ करने के लिए 5,55,000 करोड़, मोदी की विदेश यात्राओं पर 25,000 करोड़ और बीजेपी का मुख्यालय का 350 करोड़, मोदी और बीजेपी के विज्ञान पे 5,000 करोड़, मोदी की सुरक्षा में 24 घंटे में 1 करोड़ रुपए दिन का खर्च कर रहे हैं और साल में 591 करोड़ 30 लाख रुपए आप खर्च कर रहे हैं। और पिछले 5 सालों में कुंभ के मेले में 15,000 करोड़
और यूएसए के प्रेसिडेंट ट्रंप को नमस्ते करने के लिए 100 करोड़, तो ये यशस्वी प्रधानमंत्री है क्या? इस किस्म के प्रधानमंत्री को यशस्वी कहेंगे? आपने जो है भारत को उच्चतम बेरोजगारी के दर पर पहुंचा दिया है। आज विश्व में भारत जो है भूखमरी में बांग्लादेश से भी नीचे है, आज पाकिस्तान से भी नीचे है। जिस देश में 25% जो है रात को भूखा सोए, उस देश का प्रधानमंत्री यशस्वी है क्या? जिसने देश की आर्थिकी को बिल्कुल नीचे कर दिया, छिन भिन कर दिया, जिसने जीडीपी खत्म कर दिया, जिसने नोटबंदी में लोगों को जो है नोटबंदी के तहत जो है लोगों को मरवा दिया, जिसने नौकरियां खत्म करा दी, जिसने महंगाई चरम पे पहुंचाई, जिसने पेट्रोल 100 रुपए कर दिया, डीजल 100 रुपए कर दिया, क्या वो यशस्वी है? क्या उसको यशस्वी कहेंगे आप? यशस्वी प्रधानमंत्री है आपका, जिसने भारत के सैनिकों को शहीदों की संख्या पिछले 30 सालों में सबसे ज्यादा है। क्या ये यशस्वी प्रधानमंत्री है? जिसने देश के अंदर चीन को घुसा दिया, क्या वो यशस्वी प्रधानमंत्री है? बजट पे बोलिए। में जिक्र हुआ है यशस्वी प्रधानमंत्री का, और मुझे उसका जवाब देने का पूरा अधिकार है, जो मुझे कोई छीन नहीं सकता है। ये क्या यशस्वी कहेंगे इसको आप? बहुत यशस्वी हैं। देश का जो है आज बिल्कुल देश को आर्थिक रूप से कंगाल, राजनीतिक रूप से कश्मीर से कन्याकुमारी जो अखंड भारत है वो खंड होने जा रहा है। हिंदू मुस्लिम कर करके आपने जो है इस देश की जो है ऐसी तैसी फेर रखी है। और अब जब मैं कह रहा हूं तो आपको तकलीफ हो रही है। आप बताइए क्या तकलीफ की उसमें है? आप अब ज्यादा अभी लाल किला आपने बेच दिया, रेलवे स्टेशन आपने बेच दिया, एयरपोर्ट आपने बेच दिया। यशस्वी प्रधानमंत्री है। कोयले के खदाने आपने बेच दिया, रेलगाड़ी आपने बेच दिया, बंदरगाह आपने बेच दिया, बेकिस्मती जमीनें आपने बेच दी यशस्वी प्रधानमंत्री जी ने। और कहते हैं कि देश बदल रहा है, देश बिक रहा है। महाराज ये कहिए देश बिक रहा है। LIC तैयार है बेचने के लिए, IDB भी तैयार है, ये जो एयर इंडिया तैयार रखा हुआ है, BSNL बेचने वाले हैं, ONGC बेचने वाले हैं। छोड़ने वाले क्या? आखिर में ये देश को भी बेच के चले जाएंगे। क्या है उनका? एक झोला है, झोला लेके चल पड़ेंगे। ये है आपका यशस्वी प्रधानमंत्री। ये यशस्वी प्रधानमंत्री है। दाढ़ी बढ़ाने से टैगोर नहीं बन जाते। टैगोर के गुण लाने के लिए दोबारा जन्म लेंगे 100 बार, तब भी नहीं आएगा। हाँ, दाढ़ी बदल के और मेकअप करा के 15-15 लाख के, उससे कुछ होने वाला नहीं है आपका। हाँ बिल्कुल। और जो जहर आप लोगों ने जो है इतने सालों में इस देश के अंदर जो है आपने जो इस देश में बीजा है, उससे वो जो है ये बजट पे ही है। सर स्पीकर सर यशस्वी प्रधानमंत्री जी का जिक्र बजट में आया है, इसलिए मुझे भी जवाब देना पड़ा है। और मैं यहाँ ये कह के इस बात को समाप्त कर देना चाहता हूँ। बर्बाद गुलदस्ता करने को तो एक उल्लू काफी था, हर शाख पर उल्लू बैठा है, अंजामे गुलिस्तान का क्या होगा? Always stupid ಇಲ್ಲ ಅಲ್ವಾ? ನೋಡಿ, ಹೀಗಿರುತ್ತೆ ಲೆಕ್ಕಾಚಾರಗಳೆಲ್ಲವೂ ಕೂಡ. ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾತ್ರ ರೈಸ್ ಮಾಡಿದ್ದೀವಿ, ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಿಮ್ಮ ಬಳಿ ಉತ್ತರ ಇದ್ರೆ ಪ್ಲೀಸ್ 1.44 ಲಕ್ಷ ಕೋಟಿಯ ಪೆಟ್ರೋಲ್ ಬಾಂಡ್ ಅಥವಾ ತೈಲ ಬಾಂಡ್ ಅಥವಾ ಆಯಿಲ್ ಬಾಂಡ್ ಅಂತ ಕರ್ಕೊಳ್ಳಿ ನೀವು. ಈ ಒಂದು ಹೆಸರಲ್ಲಿ ದೇಶ ಸಾಲ ಮಾಡ್ತು ನಾವು ತೀರಿಸ್ತಾ ಇದ್ದೀವಿ ಅನ್ನೋ ಹೆಸರಲ್ಲಿ ಇರಬಹುದೇನೋ, ದೇಶ ತೀರಿಸ್ತಾ ಇದೆಯೇನೋ ಪಾಪ. ಯಾರ್ಯಾರೋ ಮಾಡಿದ ಸಾಲನ ಇವ್ರ ತಲೆ ಮೇಲೆ ಹೊತ್ಕೊಂಡಿದ್ದಾರೇನೋ ಪಾಪ. ತೀರಿಸ್ಕೊಳ್ಳಿ ಬಿಡಿ, ನಮ್ಮ ಗರ್ಜನೆಗಳಿಂದ ವಸೂಲಿ ಮಾಡಲಿ ಬಿಡಿ, ನಾವು ತೆರಿಗೆ ಕಟ್ತೀವಿ, ನಮಗೆ ದೇಶ ದೊಡ್ಡದು ಅಂತ ಪ್ರತಿಯೊಬ್ಬ ನಾಗರಿಕ ಅಂದುಕೊಳ್ತಾ ಇರ್ತಾನೆ. ಅವನು ಕಷ್ಟ ಆದರೂ ತಲೆ ಬಗ್ಗಿಸ್ಕೊಂಡು ಬೆಳಿಗ್ಗೆ ಇದ್ದರೆ ಒಂದು ಊಟದ ಬುತ್ತಿ ಕಟ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಸಾಯಂಕಾಲ ಬರ್ತಾನೆ 7 ಗಂಟೆಗೋ 8 ಗಂಟೆಗೋ, ಏನೋ ಒಂದು TV ಆನ್ ಮಾಡ್ಕೊಳ್ತಾನೆ, ಏನೋ ನೋಡ್ತಾನೆ, ಅವ ಊಟ ಮಾಡ್ಕೊಂಡು ಮಲಗಿಬಿಡ್ತಾನೆ. ಆದರೆ ವಿಷಯ ಹಾಗಿಲ್ಲ. ಒಂದು ವೇಳೆ ಈ 1.44 ಲಕ್ಷ ಕೋಟಿ ಬಾಂಡ್ಗೆ ನೀವು ಬಡ್ಡಿ ಕಟ್ಟಿದ್ರೆ ಬಡ್ಡಿ ಕಟ್ಟಿದೆ ಅಂತ ಹೇಳಿ, ನೀವು ಅಸಲೇ ತೀರಿಸಿದ್ರೆ ಅಸಲೇ ತೀರಿಸಿದ್ದೀವಿ ಅಂತ ಹೇಳಿ, ಇಲ್ಲವೇ ನೀವು 3.5 ಲಕ್ಷ ಕೋಟಿ ತೆರಿಗೆಯನ್ನು ಕೇವಲ ಒಂದೇ ಒಂದು ವರ್ಷದಲ್ಲಿ ವಸೂಲಿ ಮಾಡಿಕೊಂಡು, ಒಂದೇ ಒಂದು ವರ್ಷದಲ್ಲಿ 3.5 ಲಕ್ಷ ಕೋಟಿ ವಸೂಲಿ ಮಾಡ್ಕೊಂಡ್ಬಿಡ್ತೀರಿ ತೆರಿಗೆ ಅಲ್ವಾ ನೀವು? ಬರೀ ತೆರಿಗೆ ನಿಮ್ಮ ಪಾಲದ ಮಾತ್ರ. ಸ್ಟೇಟ್ದು ಸೇರಿಕೊಂಡ್ರೆ ನಮ್ಗೆ ಇನ್ನೂ ಹೊರೆ ಆಗುತ್ತೆ, ಕಾಮನ್ ಮ್ಯಾನ್ಗೆ ಡಬಲ್ ಹೊರೆ ಅದು ಅಲ್ವಾ? ನೀವೆಷ್ಟು ಹಾಕ್ತೀರೋ ಅವನು ಅಷ್ಟೇ, ಸ್ಟೇಟ್ ಕೂಡ ಅಷ್ಟೇ ಹಾಕಬೇಕಲ್ವ ತೆರಿಗೆಯನ್ನು, ಅವರು ಅಷ್ಟೇ ಹಾಕ್ಕೊಳ್ತಾರೆ. ಹೀಗಾಗಿ ನೀವು ಸಾಲ ತೀರಿಸಲಿಕ್ಕೆ 1.5 ಲಕ್ಷ ಕೋಟಿ ತೀರಿಸಲಿಕ್ಕೆ ಎಷ್ಟು ವರ್ಷಗಳ ಅಮೌಂಟ್ ಬೇಕು ನಿಮಗೆ? ಒಂದು ಕಾಲಕ್ಕೆ 55,000 ಕೋಟಿ ಇದ್ದಂಥ ತೆರಿಗೆಯನ್ನು ನೀವು ತಂದೀಗ 3.5 ಲಕ್ಷಕ್ಕೆ ನಿಲ್ಲಿಸಿದ್ದೀರಿ. 7 ಪಟ್ಟು ಜಾಸ್ತಿ ಅಥವಾ 6 ಪಟ್ಟು ಜಾಸ್ತಿ. ಇದು ಮಾಡಿದ್ಮೇಲೆ ಸಾಲ ಯಾವತ್ತೋ ತೀರ್ಬೇಕಾಗಿತ್ತಲ್ಲ ಸ್ವಾಮಿ,
ಸಾಲ ತೀರಿಸಿದ್ರೆ ಅದನ್ನು ತೀರಿಸಿದ್ಮೇಲೆ ಅದನ್ನು ನಮಗೆ ಕಡಿಮೆ ಮಾಡಿ. ತೀರಿಸ್ಲೇ ಇಲ್ವಾ? ತೀರಿಸ್ತೆ ಅಂತ ಹೇಳ್ಕೊಂಡು ನೀವ್ಯಾಕೆ ಇದನ್ನು ಜಾಸ್ತಿ ಮಾಡ್ತಾ ಇದ್ದೀರಿ? ಕೇಳಬಾರ್ದ ನಾವು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ, ದೇಶದ ಒಬ್ಬ ಪ್ರಜೆಯಾಗಿ ನಾವು ಕೇಳಬಾರ್ದ? ನಮ್ಮ ಮೇಲೆ ಯಾಕೆ ಸ್ವಾಮಿ ತೆರಿಗೆ ಹಾಕ್ತಾ ಇದ್ದೀರಿ? ಕಷ್ಟದಲ್ಲಿದ್ದೀವಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿ, ಡೀಸೆಲ್ ಬೆಲೆ ಕಡಿಮೆ ಮಾಡಿ, ಅಡುಗೆ ಏನೆಲ್ಲ ಕಡಿಮೆ ಮಾಡಿ. ಇಂಥ ಟೈಮಲ್ಲಿ ನಮಗೆ ಬೇಕಾಗಿರೋದು ಈ ಮಾನವೀಯ ಕಳಕಳಿ, ಈ ಮಾನವೀಯ ಪ್ರೀತಿ, ಮನುಷ್ಯರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವ ಮಾನವೀಯ ಗುಣಗಳು. ಇದರ ಬದಲಿಗೆ ಇವತ್ತಿಗೂ ಬೆಳಗ್ಗೆ ಸಾಲ ನಿಂತ್ಕೊಳ್ರಪ್ಪ, ಸ್ವಲ್ಪ ಬ್ಲಡ್ ತಗೊಳ್ತೀನಿ ನಾನು, ಒಂದೊಂದು ml 10 ml 20 ml ಬ್ಲಡ್ ತಗೊಳ್ತೀನಿ ಅಂತೇಳಿ ಬ್ಲಡ್ಡನ್ನೇ ಹೀರಕ್ಕೆ ಶುರು ಮಾಡಿಬಿಟ್ರೆ ನೀವು ಮಾತನಾಡಕ್ಕೆ ಏನು ಸ್ವಾಮಿ? ಈ ಸ್ವಘೋಷಿತ ಭಕ್ತರು, ದೇಶಭಕ್ತರಿದ್ದಾರಲ್ಲ, ಈ ಸ್ವಘೋಷಿತ ದೇಶಭಕ್ತರದೇ ದೊಡ್ಡ ಹಾವಳಿ ಆಗ್ಬಿಟ್ಟಿದೆ ನಮಗೆ. ಸ್ವಘೋಷಿತ, ನಾನು ನನ್ನ ತಾಯಿನ ಪ್ರೀತಿಸ್ತೀನಿ, ನನ್ನ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ನನ್ನ ತಾಯಿ ಸೇವೆ ಮಾಡ್ತೀನಿ ಅಂತ ನಾನು ಹೇಳಿಕೊಳ್ಳಿಕ್ಕೆ ಅಕ್ಕಪಕ್ಕದ ಮನೆಯವರ ಹತ್ರ ಎಲ್ಲ ನಾನು ಅದಕ್ಕೊಂದು ಲೇಬಲ್ ಅಂಟಿಸ್ಕೊಂಡು ನಾನು ನಮ್ಮ ತಾಯಿನ ಪ್ರೀತಿಸ್ತೀನಿ, ನಮ್ಮ ತಾಯಿನ ಹೇಗೆ ನೋಡ್ಕೊಳ್ತಾ ಇದ್ದೀನಿ ನೋಡಿ, ನಾನು ಔಷಧಿಯನ್ನು ತಂದು ಕೊಟ್ಟೆ, ನಾನು ಅಡುಗೆ ಮಾಡಿಕೊಟ್ಟೆ, ನಾನು ಸಾಂಬಾರು ಮಾಡಿದೆ, ನಾನು ಹೇಳ್ತಾರೆ ಯಾರಾದರೂ? ಯಾರು ಹೇಳ್ಬೇಕು ಅದನ್ನು? ಅಕ್ಕಪಕ್ಕದ ಮನೆಯವ್ರು ಹೇಳಬೇಕು. ಈ ಹುಡುಗ ಅಥವಾ ಈ ಮಗಳು ಅವ್ರ ತಾಯಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಇದಲ್ವೇನ್ರಿ ತಾಯಿ ಮೇಲಿರೋ ಪ್ರೀತಿ ಅಂದರೆ, ಹೀಗಿರ್ಬೇಕ್ರಿ ಅಂತೇಳಿ ಅಕ್ಕಪಕ್ಕದ ಮನೆಯವರು ಮಾತನಾಡಬೇಕು. ಅದು ನಿಜವಾದ ಪ್ರೀತಿ ಅಂತ ಕರೆಸ್ಕೊಳ್ಳುತ್ತೆ. ಇವ್ರು ಹಾಗಲ್ಲ, ಇವರೇ ಬೆಳಿಗ್ಗೆ ಇದ್ದರೆ ಸ್ವಘೋಷಿತ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ನಾವು ರಾಷ್ಟ್ರಭಕ್ತರು, ನಾವು ದೇಶಭಕ್ತರು, ಇವರೇ ಕರ್ಕೊಂಡು, ಜೊತೆಗೆ ಕರ್ಕೊಂಡ್ರು ನಮಗೆ ಬೇಜಾರಿಲ್ಲ, ಕರ್ಕೊಳ್ಳಿ ಪಾಪ, ಅವ್ರದ್ದೇನೋ ಒಂದು ಉಮೇದಿಗೆ ಬಿದ್ದುಬಿಟ್ಟಿದ್ದಾರೆ, ಕರ್ಕೊಳ್ಳಿ, ನಮ್ಮ ತಕರಾರು ಇಲ್ಲ. ಅದಕ್ಕೆ ಪ್ರಶ್ನೆ ಏನು ಗೊತ್ತಾ? ಎಲ್ಲೋ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ರೆ ಕೆಲವರು ಮಾತನಾಡ್ತಾರೆ, 400 ರೂಪಾಯಿ ಆಗಲಿ ರೀ, ಕಟ್ತೀರಿ ದೇಶಕ್ಕೋಸ್ಕರ. ಹ್ಞೂ ಸ್ವಾಮಿ, ನೀವು ಕಟ್ತೀರಿ, 400 ರೂಪಾಯಿ ಕಟ್ಟೋ ದೇಶಕ್ಕೆ ಬಳಕೆ ಆಗ್ತಿದ್ಯೇನ್ರಪ್ಪ? ನಮ್ಮ ಕ್ವಶನ್ ಅದು. ಸಾಲ ತೀರಿಸಿದ್ರೇನಪ್ಪ? ಹೇಳ್ರಪ್ಪ. 1.5 ಲಕ್ಷ ಕೋಟಿ ಸಾಲ ಇಟ್ಕೊಂಡು ಎಷ್ಟು ಮಾತನಾಡ್ತೀರಪ್ಪ ಅದ್ರ ಬಗ್ಗೆ? 3.5 ಲಕ್ಷ ಕೋಟಿ ಬರೀ ತೆರಿಗೆಯಿಂದ ವಸೂಲಿ ಮಾಡ್ಕೊಂಡು ನೀವು ಯಾಕೆ ಮಾತನಾಡ್ತಾ ಇದ್ದೀರಿ ಅಂತ ನಮ್ಮ ಪ್ರಶ್ನೆ ಇದೆ. ಇಲ್ಲೇ ನಾವು ಕೇಳೋದು, ಆರ್ ವಿ ಸ್ಟುಪಿಡ್? ಈ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ತಕರಾರಿದ್ರೆ ದಯವಿಟ್ಟು ಮೊಬೈಲ್ ಫೋನನ್ನು ಓಪನ್ ಮಾಡಿಕೊಂಡು ಚೆಕ್ ಮಾಡಿಬಿಡಿ ಎಲ್ಲವನ್ನು ಕೂಡ. ಇವರು ಬಡ್ಡಿ ಕಟ್ಟಿದಾರಾ, ಅಸಲು ತೀರಿಸಿದ್ದಾರಾ, ಎಷ್ಟು ಬಾಂಡ್ಗಳು ಮೆಚೂರ್ ಆದವು, ಎಷ್ಟು ಬಾಂಡ್ಗಳು ಮೆಚೂರ್ ಆಗಲಿಕ್ಕೆ ಬಾಕಿ ಇದೆ, ಇಲ್ಲಿವರೆಗೂ ಹೇಳಿದ ಕಥೆ ಏನು, 2018ರಿಂದ ಇವತ್ತಿನವರೆಗೂ ಕೂಡ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಮಾತಾಡೋಣ. ಬೇಕಾದರೆ ನಮ್ಮ ತಕರಾರಿಲ್ಲ, ಅದಕ್ಕೆ ತಪ್ಪಿದ್ರೆ ನಾವು ಸರಿ ಮಾಡ್ಕೊಳ್ತೀವಿ, ಇಲ್ಲ ಸರಿ ಇದ್ದರೆ ದಯವಿಟ್ಟು ಇದನ್ನು ಪ್ರಶ್ನೆ ಮಾಡಿ ಅಷ್ಟೇ. ಯಾಕೆ ಹೀಗಾಗ್ತಾ ಇದೆ, ನಾವು ಕಟ್ಟಿರೋ ಹಣ ಎಲ್ಲಿಗೆ ಹೋಯಿತು ಅಂತ ಹೇಳಿ. ನೀವು ಹೇಳ್ತಿರೋ ಸಬ್ಸಿಡಿ ಅಮೌಂಟು ಬಂದಿಲ್ಲ ಅಕೌಂಟ್ಗೆ, ಈ ಕಡೆ ಕಟ್ತಿರೋ ತೆರಿಗೆ ಹಣಕ್ಕೆ ನಮಗೆ ಲಾಭನೂ ಸಿಗ್ತಾ ಇಲ್ಲ, ದೇಶ ಸಾಲನೂ ತೀರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಈ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ. ಇದು ಆಲ್ವೇಸ್ ಸ್ಟುಪಿಡ್.